ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ವಿಜಯಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಕರ್ನಾಟಕ ನದಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಬೇಸಿಕ್ ಆಗಿ ಕೆಲವೊಂದು ವಿಚಾರಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ಕರ್ನಾಟಕದಲ್ಲಿ ಒಟ್ಟು 7 ನದಿ ವ್ಯವಸ್ಥೆಗಳಿರೋದು ಕಂಡುಬರುತ್ತೆ. ನದಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿರುವಂಥ ಈ ಮ್ಯಾಪ್ ಅಬ್ಸರ್ವ್ ಮಾಡಿದ್ರೂ ಸಹ ನಿಮಗೆ ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ ನಾರ್ತಲ್ಲಿ ಗೋದಾವರಿ ನದಿ ವ್ಯವಸ್ಥೆ ಇರೋದು ಕಂಡುಬರುತ್ತೆ. ಇನ್ನು ನೆಕ್ಸ್ಟ್ ಕೃಷ್ಣಾ ರಿವರ್ ಸಿಸ್ಟಮ್ ಇದೆ, ಕಾವೇರಿ ರಿವರ್ ಸಿಸ್ಟಮ್ ಇದೆ, ವೆಸ್ಟ್ ಫ್ಲೋವಿಂಗ್ ರಿವರ್ ಬೇಸಿನ್ ಇದೆ, ನಾರ್ತ್ ಪೆನ್ನಾರ್, ಸೌತ್ ಪೆನ್ನಾರ್, ಪಾಲಾರ್. ಹೀಗೆ ನಮ್ಮ ರಾಜ್ಯದಲ್ಲಿ ಒಟ್ಟು 7 ನದಿ ವ್ಯವಸ್ಥೆಗಳಿರೋದು ಕಂಡುಬರುತ್ತೆ. ಇದರಲ್ಲಿ ಕೃಷ್ಣಾ ರಿವರ್ ಸಿಸ್ಟಮ್ ಏನಿದೆ ಅಲ್ವಾ, ಇದು ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ನದಿ ವ್ಯವಸ್ಥೆ ಅನ್ನೋದು ವಿಶೇಷವಾಗಿದೆ. ಇನ್ನು ಅದಾದ ನಂತರ ಕಾವೇರಿ ರಿವರ್ ಸಿಸ್ಟಮ್ ರಾಜ್ಯದ 2ನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಆಗಿದೆ. ಇನ್ನು ಇವತ್ತು ನಾವು ಈ ಕ್ಲಾಸಲ್ಲಿ ಚರ್ಚೆ ಮಾಡಬೇಕಾಗಿದೆ ಅಲ್ವಾ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಅಂತ, ಇದು ನಮ್ಮ ರಾಜ್ಯದ 3ನೇ ಅತಿ ದೊಡ್ಡ ನದಿ ವ್ಯವಸ್ಥೆ ಅನ್ನೋದು ವಿಶೇಷವಾಗಿದೆ. ಇದರ ಜೊತೆಗೆ ಇನ್ನೊಂದು ವಿಶೇಷತೆಯನ್ನು ಕಾಣ್ಬೋದು ನಾವು. ಏನೆಂದರೆ ಈ ರಿವರ್ ಸಿಸ್ಟಮನ್ನು ಇತರೆ ರಿವರ್ ಸಿಸ್ಟಮ್ಗಳ ಜೊತೆ ನಾವು ಹೋಲಿಕೆ ಮಾಡಿದ್ರೆ, ಅಂದರೆ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯನ್ನು ರಾಜ್ಯದ ಇತರೆ ನದಿ ವ್ಯವಸ್ಥೆ ಜೊತೆ ನಾವು ಹೋಲಿಕೆ ಮಾಡಿದ್ರೆ, ರಾಜ್ಯದ ಇತರೆ ನದಿ ವ್ಯವಸ್ಥೆಗಳನ್ನೆಲ್ಲ ಅತ್ಯಂತ ಆ ಭಾಗದಲ್ಲಿ ಅಂದರೆ ಆ ಜಲಾನಯನ ಪ್ರದೇಶದಲ್ಲಿ ಕಂಡುಬರುವಂತಹ ಅತ್ಯಂತ ಪ್ರಮುಖ ನದಿಯ ಹೆಸರಿನಿಂದ ಗುರುತಿಸ್ತೇವೆ. ಆದರೆ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯನ್ನು ಆ ರೀತಿ ನಾವು ಗುರುತಿಸ್ತಾ ಇಲ್ಲ. ಓಕೆ, ಇದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದರೆ, ಈ ಭಾಗದಲ್ಲಿ ಅಂದರೆ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯಲ್ಲಿ ಹರಿಯುವಂತಹ ನದಿಗಳು ಏನಿದಾವಲ್ಲ ಪ್ರಮುಖ ನದಿಗಳು, ಆ ನದಿಗಳು ಅಂತಿಮವಾಗಿ ಯಾವುದೋ ಒಂದು ನದಿಗೆ ಹೋಗಿ ಸಂಗಮ ಆಗೋದಿಲ್ಲ. ಆ ಎಲ್ಲ ಪ್ರಮುಖ ನದಿಗಳು ಅಂತಿಮವಾಗಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗೋದು ಕಂಡುಬರುತ್ತೆ. ಆದರೆ ರಾಜ್ಯದ ಇತರೆ ನದಿ ವ್ಯವಸ್ಥೆಗೆ ನಾವು ಹೋದರೆ ಆ ರೀತಿ ಇಲ್ಲ. ಅಲ್ಲಿ ಫಾರ್ ಎಕ್ಸಾಂಪಲ್ ಕಾವೇರಿ ನದಿ ವ್ಯವಸ್ಥೆಗೆ ಹೋದರೆ, ಈ ಕಾವೇರಿ ನದಿ ವ್ಯವಸ್ಥೆ ಏನು ಏರಿಯಾ ಇದೆ ಅಲ್ವಾ, ಈ ಏರಿಯಾದಲ್ಲಿ ಹರಿಯುವಂತಹ ಎಲ್ಲ ನದಿಗಳು ಅಂತಿಮವಾಗಿ ಅಂದರೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಕಾವೇರಿ ನದಿಗೆ ಸಂಗಮ ಆಗ್ತವೆ. ಹಾಗಾಗಿ ಇಲ್ಲಿ ನಾವು ಕಾವೇರಿ ರಿವರ್ ಬೇಸಿನ್ ಅಂತ ಇದಕ್ಕೆ ಪರ್ಟಿಕ್ಯುಲರ್ ಹೇಳೋದು. ಸೇಮ್ ಇದೇ ವ್ಯವಸ್ಥೆ ನಾವು ಕೃಷ್ಣಾದಲ್ಲೂ ಕಾಣ್ತೇವೆ, ಗೋದಾವರಿ, ಪಾಲಾರು, ಪೆನ್ನಾರಲ್ಲಿ ಸಹ ಕಾಣ್ತೇವೆ. ಆದರೆ ವೆಸ್ಟ್ ಫ್ಲೋವಿಂಗ್ ರಿವರ್ ಬೇಸಿನಲ್ಲಿ ನಾವು ಈ ರೀತಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಪರ್ಟಿಕ್ಯುಲರ್ ನಾವು ಜಿಯೋಗ್ರಫಿ ಟರ್ಮಿಗೆ ಹೋಗೋದಾದರೆ ಇದಕ್ಕೆ ಜಿಯೋಗ್ರಫಿಯಲ್ಲಿ ಪ್ಯಾರಲಲ್ ಡ್ರೈನೇಜ್ ಸಿಸ್ಟಮ್ ಅಂತ ಕರೀತಾರೆ. ಅಂದರೆ ಪಶ್ಚಿಮಾಭಿಮುಖವಾಗಿ ನಮ್ಮ ರಾಜ್ಯದಲ್ಲಿ ಹರಿತಾವಲ್ಲ ನದಿಗಳು, ಆ ಎಲ್ಲ ನದಿಗಳು ಸಮಾನಾಂತರವಾಗಿ ಹರಿಯೋದು ಕಂಡುಬರುತ್ತೆ. ಅಂತಿಮವಾಗಿ ಅವು ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ವಿಶೇಷತೆಗಳನ್ನು ನೀವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ ಪರ್ಪೋಸಿಂದ ಗಮನಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ನಮ್ಮ ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಅಂತ ನೋಡ್ತಾ ಹೋದರೆ, ಕರ್ನಾಟಕದ ಕರಾವಳಿ ಜಿಲ್ಲೆಗಳಂತೆ ನಾವು ಗುರುತಿಸ್ತೇವಲ್ಲ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಅಥವಾ ಇಲ್ಲೇನು ರೆಡ್ ಕಲರಲ್ಲೇನು ಹೈಲೈಟ್ ಮಾಡಿದ್ದೇವಲ್ಲ 3 ಜಿಲ್ಲೆಗಳು, ಈ 3 ಜಿಲ್ಲೆಗಳ ಬಹುತೇಕ ಭೂಪ್ರದೇಶ ಈ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಕಂಡುಬರುತ್ತೆ. ಇದನ್ನು ಹೊರತುಪಡಿಸಿದ್ರೆ ಇನ್ನೂ 4 ಜಿಲ್ಲೆಗಳ ಭಾಗಶಃ ಭೂಪ್ರದೇಶ ಈ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಕಂಡುಬರುತ್ತೆ. ಬೆಳಗಾವಿ ಜಿಲ್ಲೆಯ ದಕ್ಷಿಣ ಭಾಗ ಆಗಿರ್ಬೋದು, ಧಾರವಾಡ ಜಿಲ್ಲೆಯ ಕೆಲ ಭೂಪ್ರದೇಶ, ಶಿವಮೊಗ್ಗದ ಭಾಗಶಃ ಭೂಪ್ರದೇಶ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಕೊಡಗು ಜಿಲ್ಲೆಯ ಕೆಲ ಭೂಪ್ರದೇಶ ಸಹ ಈ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಬರೋದು ಕಂಡುಬರುತ್ತೆ. ಮ್ಯಾಪಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಕೆಳಗಡೆ ಕೊಡಗು ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಭೂಪ್ರದೇಶ ಈ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿರೋದು ಕಂಡುಬರುತ್ತೆ. ಹಾಗಾಗಿ ಅತ್ಯಂತ ಪ್ರಮುಖವಾಗಿ 3 ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಈ ವ್ಯಾಪ್ತಿಗೆ ಒಳಪಡ್ತವೆ. ಇದರ ಜೊತೆಗೆ 4 ಜಿಲ್ಲೆಗಳ ಭಾಗಶಃ ಭೂಪ್ರದೇಶ ನಾವು ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಈ ವ್ಯವಸ್ಥೆಯಲ್ಲಿ ಬರುವಂತಹ ನದಿಗಳು ಯಾವುದಂತ ನೋಡ್ತಾ ಹೋದರೆ, ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಪಶ್ಚಿಮ ನದಿ ವ್ಯವಸ್ಥೆಗೆ ರಿಲೇಟೆಡ್ ಆಗಿರುವಂಥ ಈ ಮ್ಯಾಪಲ್ಲಿ ನೀವು ನದಿಗಳ ಹೆಸರನ್ನು ಸಹ ಕಾಣ್ಬೋದು. ಕಾಳಿ ಅತ್ಯಂತ ಪ್ರಮುಖವಾದ ನದಿ, ಕಾಳಿ ಆಗಿರ್ಬೋದು, ಗಂಗಾವಳಿ ಆಗಿರ್ಬೋದು, ತದ್ರಿ, ಶರಾವತಿ, ಚಕ್ರ, ವರಾಹಿ, ಸೀತಾ, ಸ್ವರ್ಣ, ಗುರುಪುರ, ನೇತ್ರಾವತಿ. ಹೀಗೆ ಕರ್ನಾಟಕದ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯಲ್ಲಿ ಸಾಕಷ್ಟು ನದಿಗಳನ್ನು ಕಾಣ್ತೇವೆ. ಈ ಎಲ್ಲ ನದಿಗಳು ಅಂತಿಮವಾಗಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗೋದನ್ನು ಕೂಡ ನೀವು ಗಮನಿಸಬೇಕು. ಓಕೆ, ಈ ನದಿಗಳ ಜೊತೆ ಇನ್ನೂ 2 ನದಿಗಳನ್ನು ನಾವು ಎಡಿಷ್ನಲ್ ಆಗಿ ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ. ಮ್ಯಾಪಲ್ಲಿ ಆ ನದಿಗಳ ಹೆಸರು ಉಲ್ಲೇಖ ಮಾಡಿಲ್ಲ, ಹಾಗಾಗಿ ನಾವಿಲ್ಲಿ ಎಡಿಷ್ನಲ್ ಆಗಿ ಇಲ್ಲಿ 2 ನದಿಗಳನ್ನು ರೆಡ್ ಕಲರಿಂದ ಹೈಲೈಟ್ ಮಾಡಿದ್ದೇವೆ ನೋಡ್ರಿ. ಒಂದು ಬರ್ಪೋಳೆ ಅಂತ, ಇನ್ನೊಂದು ಮಹಾದಾಯಿ ಅಂತ. ಅಂದರೆ ನಾವು ಪ್ರೀವಿಯಸ್ ಏನು ಮ್ಯಾಪಲ್ಲಿ ನಾವು ನೋಡ್ದೇವಲ್ಲ, ಹೈಲೈಟ್ ಮಾಡಿ ನೋಡ್ದೇವಲ್ಲ, ಆ ನದಿಗಳ ಜೊತೆಗೆ ಬರ್ಪೋಳೆ ಮತ್ತು ಮಹಾದಾಯಿ ನದಿಗಳ ಬಗ್ಗೆ ಕೂಡ ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗಬೇಕು. ಓಕೆ, ಬನ್ನಿ ಮೊದಲನೇದಾಗಿ ಕಾಳಿ ನದಿಯಿಂದ ಈ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯಲ್ಲಿ ಬರುವಂಥ ನದಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕಾಳಿ ನದಿ ಉಗಮ ಆಗೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಡಿಗ್ಗಿ ಅನ್ನುವಂತಹ
ಪ್ಲೇಸ್ ಇದೆ, ಆ ಪ್ಲೇಸಿನ ಸಮೀಪದಲ್ಲಿ ಕಾಳಿ ನದಿ ಉಗಮ ಆಗೋದು. ಓಕೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಗಮ ಆಗುವಂಥ ಈ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ. ಆದರೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ, ಕೇವಲ ಪಶ್ಚಿಮಾಭಿಮುಖವಾಗಿ ಹರಿಯೋದಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳಲ್ಲಿ ಅತ್ಯಂತ ಉದ್ದವಾದ ಮತ್ತು ಅತ್ಯಂತ ದೊಡ್ಡದಾದ ನದಿ ಇದಾಗಿದೆ. ಈ ನದಿಯ ಒಟ್ಟು ಉದ್ದ 184 ಕಿಲೋಮೀಟರ್ ಆಗಿದೆ. ಅಂದರೆ ಇಲ್ಲಿ ಗಮನಿಸಬೇಕೇನೆಂದರೆ, ನಮ್ಮ ರಾಜ್ಯದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳ ಜೊತೆ ನಾವು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳನ್ನು ಹೋಲಿಕೆ ಮಾಡಿದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳಷ್ಟು ಉದ್ದವಾಗಿರೋದು ಕಂಡುಬರೋದಿಲ್ಲ. ಯಾಕೆಂದರೆ ಇವು ಪಶ್ಚಿಮ ಘಟ್ಟಗಳಿಂದ ಕರಾವಳಿ ಮೈದಾನಕ್ಕೆ ಪ್ರವೇಶ ಮಾಡಿದ ಮೇಲೆ ಒಂದು ಸ್ವಲ್ಪ ದೂರ ಹರಿದ್ರೆ ಇದು ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗ್ತವೆ. ಹಾಗಾಗಿ ಈ ನದಿಗಳ ಉದ್ದ ನಾವು ಕಡಿಮೆ ಇರೋದು ಕಂಡುಬರುತ್ತೆ. ಆದರೆ ಕಾಳಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನಮ್ಮ ರಾಜ್ಯದ ನದಿಗಳಲ್ಲಿ ಅತ್ಯಂತ ಉದ್ದವಾದ ನದಿ. ಇದರ ಉದ್ದ 184 ಕಿಲೋಮೀಟರ್ ಅನ್ನೋದು ಕ್ಲಿಯರ್ ಆಗಿರಬೇಕು. ಅಂತಿಮವಾಗಿ ಈ ನದಿ ಸಂಗಮ ಆಗೋದು ಕಾರವಾರದ ಬಳಿ ಅರಬ್ಬಿ ಸಮುದ್ರಕ್ಕೆ ಇದು ಸೇರುತ್ತೆ. ಅಂದರೆ ಕಾರವಾರದ ಬಳಿ ಸಂಗಮ ಆಗುವಂತಹ ನಮ್ಮ ರಾಜ್ಯದ ಅತ್ಯಂತ ಪ್ರಮುಖ ನದಿ ಯಾವುದಂತ ಕೇಳಿದ್ರೆ ನೀವು ಕಾಳಿ ನದಿ ಅಂತಲೇ ಆನ್ಸರ್ ಮಾಡಬೇಕು. ಓಕೆ, ಅದರ ಜೊತೆಗೆ ಇನ್ನೂ ಕೆಲವೊಂದು ವಿಶೇಷತೆ ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಹರಿಯುವಂಥ ನದಿ ಇದಾಗಿದೆ. ಅಂದರೆ ಈ ನದಿಯ ನೀರು ಅತ್ಯಂತ ವೇಗವಾಗಿ ಫ್ಲೋ ಆಗುತ್ತೆ. ರೀಸನ್ ಏನಂತ ನೋಡ್ತಾ ಹೋದರೆ ಕಡಿದಾದ ಇಳಿಜಾರಿನಲ್ಲಿ ಹರಿಯೋದ್ರಿಂದ ಈ ನದಿ, ಹಾಗಾಗಿ ಈ ನದಿಯ ನೀರಿನ ವೇಗ ಇತರೆ ನದಿಗಳ ಜೊತೆ ಹೋಲಿಕೆ ಮಾಡಿದರೆ ವೇಗವಾಗಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಕಪ್ಪು ಶಿಲಾ ಮೇಲ್ಮೈಯುಳ್ಳ ಪಾತ್ರದಲ್ಲಿ ನದಿ ಹರಿಯೋದ್ರಿಂದ ಈ ನದಿಗೆ ನಾವು ಕಾಳಿ ನದಿ ಅಂತ ಕರಿತೇವೆ. ಕಾಳಿ ಅಂದರೆ ಕಪ್ಪು ಅಂತ ಅರ್ಥ, ನದಿಯ ನೀರು ಸಹ ಕಪ್ಪಾಗಿ ಕಾಣಿಸುತ್ತೆ, ಹಾಗಾಗಿ ಇದಕ್ಕೆ ಕಾಳಿ ನದಿ ಅಂತ ಕರೆಯೋದು. ಓಕೆ, ನಮ್ಮ ರಾಜ್ಯದಲ್ಲಿರುವಂತಹ ಅಂಶಿ ರಾಷ್ಟ್ರೀಯ ಉದ್ಯಾನವನ, ಅಂಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ, ದಾಂಡೇಲಿ ವನ್ಯಜೀವಿ ಧಾಮದ ಮೂಲಕ ಈ ನದಿ ಹರಿದು ಹೋಗೋದನ್ನು ಸಹ ನಾವು ಕಾಣ್ತೇವೆ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ, ದಾಂಡೇಲಿ ವನ್ಯಜೀವಿ ಧಾಮದ ಮೂಲಕ ಹಾದು ಹೋಗುವಂತಹ ಪ್ರಮುಖ ನದಿ ಯಾವುದು ಅಂತ. ಹಾಗಾಗಿ ಈ ಎಲ್ಲ ಪಾಯಿಂಟ್ಸನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ಪರಿಗಣಿಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇನ್ನೂ ಕೆಲವೊಂದು ವಿಶೇಷತೆಯನ್ನು ನಾವು ನೋಡ್ತಾ ಹೋಗ್ಬೋದು ಕಾಳಿ ನದಿಗೆ ರಿಲೇಟೆಡ್ ಆಗಿ. ಮೊದಲನೇದಾಗಿ ಕಾಳಿ ನದಿ ನಮ್ಮ ರಾಜ್ಯದಲ್ಲಿ ರಿವರ್ ರಾಫ್ಟಿಂಗ್ಗೆ ಹೆಚ್ಚು ಪ್ರಸಿದ್ಧಿಯಾಗಿರುವಂಥ ನದಿಯಾಗಿದೆ. ಇನ್ನು ಈ ನದಿ ತೀರದಲ್ಲಿರುವಂತಹ ನಮ್ಮ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳಂದರೆ 2 ನಗರಗಳನ್ನು ಗುರುತಿಸ್ಬೋದು. ಮೊದಲನೇದಾಗಿ ದಾಂಡೇಲಿ ಈ ನದಿಯ ತೀರದಲ್ಲಿರುವಂಥ ಪ್ರಮುಖ ನಗರ ಆಗಿದೆ. ಇನ್ನು ಕಾರವಾರ ಸಹ ಈ ನದಿ ತೀರದಲ್ಲಿರೋದು ಕಂಡುಬರುತ್ತೆ. ಇನ್ನು ಇತರೆ ನದಿಗಳ ಹಾಗೆ ಕಾಳಿ ನದಿಗೂ ಸಹ ಉಪನದಿಗಳಿರೋದು ಕಂಡುಬರುತ್ತೆ. ಅತ್ಯಂತ ಪ್ರಮುಖವಾದ ಉಪನದಿಗಳಂದರೆ ತಟ್ಟಿಹಳ್ಳ, ಪಂಡ್ರಿ, ಕನೇರಿ, ವಾಕಿ ಮತ್ತು ಮಾದ್ರಿ ಅಂತ 5 ಪ್ರಮುಖ ಉಪನದಿಗಳು ಕಂಡುಬರ್ತವೆ. ಇದರಲ್ಲಿ ತಟ್ಟಿಹಳ್ಳ ಹೆಚ್ಚು ಫೇಮಸ್ ಆಗಿರೋದು ಮತ್ತು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಯಾಕೆಂದರೆ ಕಾಳಿ ನದಿಯ ಉಪನದಿಗಳಲ್ಲಿ ತಟ್ಟಿಹಳ್ಳಕ್ಕೂ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಆಣೆಕಟ್ಟನ್ನು ಕಟ್ಟಿರೋದನ್ನು ನಾವು ಕಾಣ್ತೇವೆ. ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂಥ ಸಂದರ್ಭದಲ್ಲಿ ಜಲಪಾತವನ್ನು ಉಂಟು ಮಾಡಿರೋದನ್ನು ಸಹ ನಾವು ಕಾಣ್ತೇವೆ. ಕೇವಲ ಕಾಳಿ ನದಿ ಅಷ್ಟೇ ಅಲ್ಲ, ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನಮ್ಮ ರಾಜ್ಯದ ಬಹುತೇಕ ನದಿಗಳು ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಪಶ್ಚಿಮ ಘಟ್ಟಗಳ ಏರಿಯಾದಲ್ಲಿ ಅನೇಕ ಜಲಪಾತಗಳನ್ನು ಉಂಟು ಮಾಡಿರೋದನ್ನು ಕಾಣ್ತೇವೆ. ಓಕೆ, ಕಾಳಿ ನದಿಗೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಕಾಳಿ ನದಿ ಉಂಟು ಮಾಡಿರುವಂಥ ಅತ್ಯಂತ ಪ್ರಮುಖ ಜಲಪಾತವೆಂದರೆ ಅದು ಲಾಲ್ಗುಳಿ ಜಲಪಾತ ಅಂತ. ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಈ ಜಲಪಾತ ಕಾಳಿ ನದಿಯಿಂದ ಆಗಿರೋದು. ಈ ಜಲಪಾತದ ಜೊತೆಗೆ ಕಾಳಿ ನದಿ ಪಾತ್ರದಲ್ಲಿ ಇನ್ನೂ ವಿಶೇಷವಾದಂಥ ಮತ್ತೊಂದು ಜಲಪಾತ ಕಂಡುಬರುತ್ತೆ, ಅದುವೇ ಸಾತೋಡಿ ಜಲಪಾತ ಅಂತ. ಕಾಳಿ ನದಿಯ ಉಪನದಿಯಾದಂತಹ ಸೊರಬಿ ಹಳ್ಳದಿಂದ ಆಗಿರುವಂತಹ ಜಲಪಾತ ಇದಾಗಿದೆ. ಈ ಜಲಪಾತದ ನೀರು ಕೊಡಸಳ್ಳಿ ಜಲಾಶಯ ಅಂತ ನಿರ್ಮಿಸಲಾಗಿದೆ ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆ ಕೊಡಸಳ್ಳಿ ಜಲಾಶಯಕ್ಕೆ ಬಂದು ಈ ಸಾತೋಡಿ ಜಲಪಾತದ ನೀರು ಸಂಗಮ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಳಿ ನದಿಗೆ ರಿಲೇಟೆಡ್ ಆಗಿ ನಾವು ಚರ್ಚೆ ಮಾಡಲೇಬೇಕಾಗಿರುವಂಥ ಮತ್ತೊಂದು ವಿಶೇಷತೆ ಏನಂದರೆ ಈ ನದಿಗೆ ರಿಲೇಟೆಡ್ ಆಗಿರುವಂತಹ ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳ ಬಗ್ಗೆ. ಏಕೆಂದರೆ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಿಂದ ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವಂಥ ಅತ್ಯಂತ ದೊಡ್ಡ ಲಾಭ ಏನಂದರೆ ಜಲವಿದ್ಯುತ್ ಉತ್ಪಾದನೆ ಅಂತ ಹೇಳ್ಬೋದು. ನಿಸರ್ಗದ ರಕ್ಷಣೆಯ ಜೊತೆಗೆ ನಾವು ಪಡೆದುಕೊಳ್ತಾ ಇರುವಂಥ ಅತ್ಯಂತ ಪ್ರಮುಖ ಲಾಭ ಇದಾಗಿದೆ. ಶರಾವತಿಯ ನಂತರ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆಯನ್ನು ಈ ನದಿಯಿಂದ ಮಾಡಲಾಗುತ್ತೆ. ಹಾಗಾಗಿ ಈ ನದಿಗೆ ಅತ್ಯಂತ ಪ್ರಮುಖವಾಗಿ 4 ಡ್ಯಾಮ್ಗಳನ್ನು ಕಟ್ಟಿರೋದನ್ನು ನಾವು ಕಾಣ್ತೇವೆ. ಸೂಪಾ ಡ್ಯಾಮ್ ಆಗಿರ್ಬೋದು, ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಆಗಿರ್ಬೋದು, ಕೊಡಸಳ್ಳಿ ಜಲಾಶಯ, ಕದ್ರಾ ಆಣೆಕಟ್ಟು ಅಂತ ಅತ್ಯಂತ ಪ್ರಮುಖವಾಗಿ 4 ಡ್ಯಾಮ್ಗಳನ್ನು ಕಟ್ಟಿರೋದನ್ನು ಕಾಣ್ತೇವೆ. ಈ 4 ಡ್ಯಾಮ್ಗಳಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಓಕೆ, ಮೊದಲನೇದಾಗಿ ಸೂಪಾ ಅಣೆಕಟ್ಟು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಗಣೇಶನ ಗುಡಿ ಅನ್ನುವಂಥ ಪ್ಲೇಸಿನ ಹತ್ತಿರದಲ್ಲಿ ಇರೋದು.
ಈ ಅಣೆಕಟ್ಟಿನ ಸಂಗ್ರಹಣಾ ಸಾಮರ್ಥ್ಯ ನೋಡೋದಾದರೆ 140.5 TMC ನೀರನ್ನು ನಾವು ಈ ಡ್ಯಾಮ್ನಲ್ಲಿ ಸಂಗ್ರಹಿಸಬಹುದಾಗಿದೆ. ಇದು ಯಾವುದೇ ಕಾರಣಕ್ಕೂ ನೀರಾವರಿ ಉದ್ದೇಶಿತ ಯೋಜನೆ ಅಲ್ಲ, ಇದು ಪ್ಯೂರ್ಲಿ ರಿಲೇಟೆಡ್ ಆಗಿರೋದು ಜಲವಿದ್ಯುತ್ ಉತ್ಪಾದನೆಗಾಗಿ. ಓಕೆ, ಈ ಡ್ಯಾಮ್ನ ವಿಶೇಷತೆ ಏನಂದರೆ ಸೂಪಾ ಡ್ಯಾಮ್ದು ನಮ್ಮ ರಾಜ್ಯದಲ್ಲಿ ಪ್ರೆಸೆಂಟ್ ಅತಿ ಎತ್ತರದ ಅಣೆಕಟ್ಟು ಯಾವುದಂತ ಕೇಳಿದ್ರೆ ಅದಕ್ಕೆ ನೀವು ಸೂಪಾ ಅಣೆಕಟ್ಟು ಅಂತ ಆನ್ಸರ್ ಮಾಡಬೇಕು. ಇದು ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಓಕೆ, ಸೂಪಾ ಅಣೆಕಟ್ಟಿನ ನಂತರ ಮುಂದೆ ಹೋದರೆ ಕಾಳಿ ನದಿಗೆ ಮತ್ತೊಂದು ಡ್ಯಾಮ್ ಕಟ್ಟಲಾಗಿದೆ, ಅದು ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಅಂತ. ಓಕೆ, ದೊಡ್ಡದಾದ ಡ್ಯಾಮ್ ಅಂತೇನಲ್ಲ, ಇದು ಸೂಪರ್ ಡ್ಯಾಮ್ನಷ್ಟು ದೊಡ್ಡದಂತಲ್ಲ. ಈ ಡ್ಯಾಮ್ನ ಸಂಗ್ರಹಣಾ ಸಾಮರ್ಥ್ಯ 4.6 TMC ಮಾತ್ರ. ಓಕೆ, ಈ ಡ್ಯಾಮ್ನಲ್ಲಿ ಸಂಗ್ರಹ ಆಗಿರುವಂತಹ ನೀರನ್ನು ಇದರ ಸಮೀಪದಲ್ಲಿಯೇ ನಾಗಜರಿ ಜಲವಿದ್ಯುತ್ಗಾರ ಅನ್ನುವಂಥ ಒಂದು ಪ್ರಾಜೆಕ್ಟ್ ಕೈಗೊಳ್ಳಲಾಗಿದೆ. ಅಲ್ಲಿಗೆ ನೀರನ್ನು ಸುರಂಗ ಮಾರ್ಗದ ಮೂಲಕ ಪೂರೈಸಲಾಗುತ್ತೆ. ಕೆಲವೊಮ್ಮೆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮ್ ಅಂದರೆ ಇದು ನೇರವಾಗಿ ಕಾಳಿ ನದಿಗೆ ಕಟ್ಟಿರೋದು ಕಂಡುಬರುತ್ತೆ, ಈ ಡ್ಯಾಮ್ನಿಂದಲೂ ಕೂಡ ಪೂರೈಸಲಾಗುತ್ತೆ. ಇನ್ನು ಕೆಲವೊಂದು ಬಾರಿ ನಾಗಜರಿ ಜಲವಿದ್ಯುತ್ಗಾರಕ್ಕೆ ತಟ್ಟಿಹಳ್ಳ ಏನು ಡ್ಯಾಮ್ ಇದೆ ಆ ಡ್ಯಾಮ್ನಿಂದಲೂ ಕೂಡ ನೀರನ್ನು ಪೂರೈಸೋದನ್ನು ಸಹ ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಕೊಡಸಳ್ಳಿ ಅಣೆಕಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ಕಟ್ಟಿರುವಂಥ ಮತ್ತೊಂದು ಪ್ರಮುಖ ಡ್ಯಾಮ್ ಆಗಿದೆ. ಈ ಡ್ಯಾಮ್ನ ಉದ್ದೇಶವೂ ಸಹ ಜಲವಿದ್ಯುತ್ ಉತ್ಪಾದನೆ ಮಾಡೋದಾಗಿದೆ. ಇನ್ನು ಇದರ ಜೊತೆಗೆ ಮತ್ತೊಂದು ಪ್ರಮುಖ ಡ್ಯಾಮ್ ಅಂದರೆ ಅದು ಕದ್ರಾ ಅಣೆಕಟ್ಟು, ಕಾಳಿ ನದಿಗೆ ನಿರ್ಮಿಸಿರುವಂತಹ ಮತ್ತೊಂದು ಪ್ರಮುಖ ಅಣೆಕಟ್ಟಾಗಿದೆ. ಈ ಅಣೆಕಟ್ಟೆಯ ಸಮೀಪದಲ್ಲಿಯೇ ರಾಜ್ಯದ ಏಕೈಕ ಅಣುವಿದ್ಯುತ್ ಸ್ಥಾವರ ಆಗಿರುವಂತಹ ಕೈಗಾ ಇರೋದು ಸಹ ಕಂಡುಬರುತ್ತೆ. ಈ ರೀತಿ ಅತ್ಯಂತ ಪ್ರಮುಖವಾಗಿ 4 ಡ್ಯಾಮ್ಗಳನ್ನು ನೇರವಾಗಿ ಕಾಳಿ ನದಿಗೆ ಕಟ್ಟಿರೋದು ಕಂಡುಬರುತ್ತೆ. ಇದರ ಜೊತೆಗೆ ಆಲ್ರೆಡಿ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ ಹಾಗೆ ತಟ್ಟಿಹಳ್ಳ ಡ್ಯಾಮನ್ನು ಕೂಡ ಕಾಳಿ ನದಿಯ ಉಪನದಿಯಾಗಿರುವಂಥ ತಟ್ಟಿಹಳ್ಳಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಈ ಡ್ಯಾಮ್ನ ನೀರನ್ನು ಸಹ ಕೆಲವೊಮ್ಮೆ ನಾವೇನು ಪ್ರೀವಿಯಸ್ ಸ್ಲೈಡಲ್ಲಿ ಚರ್ಚೆ ಮಾಡಿದೆವಲ್ಲ ನಾಗಜರಿ ಜಲವಿದ್ಯುತ್ಗಾರ ಅಂತ ಅಲ್ಲಿಗೆ ಪೂರೈಸಲಾಗುತ್ತೆ. ಒಟ್ಟಿನಲ್ಲಿ ಕಾಳಿ ನದಿ ಪಾತ್ರ ಅಂತ ಬಂದಾಗ ಅಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ 5 ಅಣೆಕಟ್ಟುಗಳನ್ನು ಕಾಣ್ಬೋದು. ಈ 5 ಅಣೆಕಟ್ಟುಗಳಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಓಕೆ, ಕಾಳಿ ನದಿಗೆ ರಿಲೇಟೆಡ್ ಆಗಿರುವಂಥ ಮತ್ತೊಂದು ಅತ್ಯಂತ ಪ್ರಮುಖ ಪ್ರವಾಸಿ ತಾಣ ಅಂದರೆ ಅದು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ನಿರ್ಮಿಸಿರುವಂಥ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದಾಗಿದೆ. ಈ ಬ್ರಿಡ್ಜನ್ನು ನಾವು ಮ್ಯಾಪಲ್ಲಿ ನೋಡೋದಾದರೆ ಈ ಏರಿಯಾದಲ್ಲಿರೋದು ಕಂಡುಬರುತ್ತೆ. ಇದು ಅಂದರೆ ಸಾತೋಡಿ ಫಾಲ್ಸ್ ಇಲ್ಲಿದೆ ನೋಡಿ, ನಾನು ಇಲ್ಲಿ ರೌಂಡ್ ಅಪ್ ಮಾಡ್ತಾ ಇದ್ದೀನಿ. ಈ ಸಾತೋಡಿ ಫಾಲ್ಸ್ನ ಇನ್ನೂ ಪೂರ್ವದಲ್ಲಿ ಮೇಲ್ಭಾಗದಲ್ಲಿ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಇರೋದು ಕಂಡುಬರುತ್ತೆ. ಓಕೆ, ಸಾತೋಡಿ ಜಲಪಾತ ಈ ಏರಿಯಾದಲ್ಲಿರೋದು. ಸಾತೋಡಿ ಜಲಪಾತದಲ್ಲಿ ಮುಂಭಾಗದಲ್ಲಿಯೇ ನಾವು ಇಲ್ಲಿ ಕೊಡಸಳ್ಳಿ ಜಲಾಶಯವನ್ನು ಕಾಣ್ಬೋದು. ಇನ್ನು ಮುಂದೆ ಬಂದರೆ ಇಲ್ಲಿ ನಮಗೆ ಇನ್ನೊಂದು ಡ್ಯಾಮ್ ಸಿಗುತ್ತೆ, ಇದು ಕದ್ರಾ ಡ್ಯಾಮ್ ಇದೆ. ಈ ಕದ್ರಾ ಡ್ಯಾಮ್ನ ಪಕ್ಕದಲ್ಲಿಯೇ ಕೈಗಾ ಅನ್ನುವಂಥ ಪ್ಲೇಸ್ ಇರೋದು ಸಹ ನಾವು ಕಾಣ್ಬೋದಾಗಿದೆ. 2-3 ಬಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಕೈಗಾ ಯಾವ ನದಿ ತೀರದಲ್ಲಿದೆ ಅಂತ ಕೇಳಿದ್ದಾರೆ. ಅದರ ಜೊತೆಗೆ ಕೈಗಾ ಕಾಳಿ ನದಿಯ ಯಾವ ದಂಡೆಯಲ್ಲಿದೆ, ಎಡನ ಬಲನ ಅಂತ ಕೂಡ ಕೇಳಿದ್ದಾರೆ. ಹಾಗಾಗಿ ನೀವು ಗಮನಿಸಬೇಕು, ಕಾಳಿ ನದಿ ಈ ಡೈರೆಕ್ಷನಲ್ಲಿ ಹರಿತಾ ಇರೋದು, ಹಾಗಾಗಿ ಕೈಗಾ ಅಣುವಿದ್ಯುತ್ ಸ್ಥಾವರ ಇರೋದು ಕಾಳಿ ನದಿಯ ಎಡದಂಡೆ ಮೇಲೆ, ಅದು ಕದ್ರಾ ಜಲಾಶಯದ ಸಮೀಪದಲ್ಲಿರೋದನ್ನು ಸಹ ನಾವು ಗಮನಿಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಈ ಮ್ಯಾಪ್ ನಿಮಗೆ ಟೋಟಲ್ ಆಗಿ ಕಾಳಿ ನದಿಯ ಟೋಟಲ್ ಓವರ್ ಆಲ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡುತ್ತೆ. ಏನಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲೇನಿದೆ ಎಲ್ಲ ಹೈಲೈಟ್ ಆಗಿದೆ ಅಲ್ವಾ ಏರಿಯಾ, ಇದು ಸೂಪರ್ ಡ್ಯಾಮ್ ಇರುವಂಥ ಪ್ರದೇಶ. ಏನು ಗಣೇಶನ ಗುಡಿ ಅಂತ ನಾವು ಹೇಳ್ದೇವಲ್ಲ ಆ ಏರಿಯಾದಲ್ಲಿ ಸೂಪರ್ ಡ್ಯಾಮ್ ನಿರ್ಮಿಸಿರುವಂತಹ ಒಂದು ಪ್ರದೇಶ ಇದಾಗಿದೆ. ಇಲ್ಲಿಂದ ಮುಂದೆ ಬಂದರೆ ಕಾಳಿ ನದಿಗೆ ಬೊಮ್ಮನಹಳ್ಳಿ ಪಿಕಪ್ ಡ್ಯಾಮನ್ನು ನಿರ್ಮಿಸಲಾಗಿದೆ. ಇಲ್ಲಿಂದ ಕಾಳಿ ನದಿ ಮುಂದೆ ಈ ಡೈರೆಕ್ಷನಲ್ಲಿ ಬರೆಯೋದು, ಅಲ್ಲಿ ಕೊಡಸಳ್ಳಿ ಡ್ಯಾಮನ್ನು ನಿರ್ಮಿಸಲಾಗಿದೆ. ಕೊಡಸಳ್ಳಿ ಜಲಾಶಯ ಅಥವಾ ಡ್ಯಾಮ್ನ ನಂತರ ಮುಂದೆ ಬಂದರೆ ಕದ್ರಾ ಡ್ಯಾಮ್ ನಿರ್ಮಿಸಿರೋದು ಕಂಡುಬರುತ್ತೆ. ಅಂತಿಮವಾಗಿದ್ದು ಕಾರವಾರದ ಸಮೀಪ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗುತ್ತೆ. ಓಕೆ, ಅದರ ಜೊತೆಗೆ ಇನ್ನೊಂದು ಡ್ಯಾಮ್ ಇಲ್ಲಿ ಕಾಣಿಸ್ತಾ ಇದೆ, ಇದು ತಟ್ಟಿಹಳ್ಳ ಅಂತ ನಾವು ಕಾಳಿ ನದಿಯ ಉಪನದಿ ಅಂತ ಚರ್ಚೆ ಮಾಡ್ತೀವಲ್ಲ ಆ ನದಿಗೆ ಕಟ್ಟಿರುವಂತಹ ಒಂದು ಡ್ಯಾಮ್ ಇದಾಗಿದೆ. ಈ ಡ್ಯಾಮ್ನ ನೀರು ಸಹ ಮುಂದೆ ಬಂದು ಕಾಳಿ ನದಿಗೆ ಸಂಗಮ ಆಗುತ್ತೆ. ಓಕೆ, ಇದಿಷ್ಟು ಟೋಟಲ್ ಓವರ್ ಆಲ್ ಆಗಿ ಕಾಳಿ ನದಿಯ ಬಗ್ಗೆ ನಿಮಗೆ ಇರುವಂಥ ಎಲ್ಲ ಡೌಟ್ಸ್ ಈ ಮ್ಯಾಪಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೊಂದು ಪ್ರಮುಖ ನದಿ, ಅದು ಬೇಡ್ತಿ ನದಿ ಅಥವಾ ಗಂಗಾವಳಿ ನದಿ ಅಂತ ನಮ್ಮ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಮತ್ತೊಂದು ಪ್ರಮುಖ ನದಿಯಾಗಿದೆ. ಈ ನದಿ ಉಗಮ ಆಗೋದು ಧಾರವಾಡ ಜಿಲ್ಲೆಯಲ್ಲಿ, ಅಂದರೆ ಧಾರವಾಡದ ಸೋಮೇಶ್ವರ ಕುಂಡ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ನದಿ ಉಗಮ ಆಗುತ್ತೆ. ಆದರೆ ಉಗಮದಲ್ಲಿ ಈ ನದಿಗೆ ಶಾಲ್ಮಲಾ ಅಂತ ಕರೆಯಲಾಗುತ್ತೆ. ಮುಂದೆ ಇದು ಬೆಡ್ತಿ ಜೊತೆಗೆ ಸೇರುತ್ತೆ, ಆ ನಂತರ ಇದು ಬೆಡ್ತಿ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತೆ. ಆದರೆ ಇನ್ನೊಂದು ವಿಶೇಷತೆ ಇದೆ, ಈ ನದಿ ಒಟ್ಟು 3 ಹೆಸರುಗಳಿಂದ ಕರೆಯಲ್ಪಡುತ್ತೆ. ಧಾರವಾಡದಲ್ಲಿ ಹೋದರೆ ಅಲ್ಲಿ ಧಾರವಾಡ ಏರಿಯಾದಲ್ಲಿ ಇದಕ್ಕೆ ಶಾಲ್ಮಲಾ ಅಂತ ಕರೆಯೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಈ ನದಿಗೆ 2 ಹೆಸರುಗಳಿರೋದು ಕಂಡುಬರುತ್ತೆ. ಘಟ್ಟದ ಮೇಲ್ಭಾಗದಲ್ಲಿ ಬೇಡ್ತಿ ಅಂತ ಕರೆಯಲಾಗುತ್ತೆ, ಘಟ್ಟದ ಕೆಳಭಾಗದಲ್ಲಿ ಬಂದಾಗ ಇದಕ್ಕೆ ಗಂಗಾವಳಿ ಅಂತ ಕರೆಯಲಾಗುತ್ತೆ.
ಅಂತಿಮವಾಗಿ ಇದು ಗಂಗಾವಳಿಯ ಬಳಿ ಅರಬ್ಬಿ ಸಮುದ್ರಕ್ಕೆ ಈ ನದಿಯು ಸಹ ಸಂಗಮ ಆಗುತ್ತೆ. ಓಕೆ, ಈ ನದಿಯು ಸಹ ಜಲಪಾತ ಉಂಟು ಮಾಡಿರುವುದನ್ನು ನಾವು ಕಾಣ್ತೇವೆ. ಈ ನದಿಯಿಂದ ಆಗಿರುವಂತಹ ಜಲಪಾತ ಯಾವುದಂತ ಕೇಳಿದ್ರೆ ಅದು ಮಾಗೋಡು ಜಲಪಾತ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ, ಮಾಗೋಡು ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ, ಅಥವಾ ಯಾವ ನದಿಯಿಂದ ಈ ಜಲಪಾತ ನಿರ್ಮಾಣ ಆಗಿದೆ ಅಂತ ಕೂಡ ಕೇಳಿದ್ದಾರೆ. ಜಿಲ್ಲೆ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಬೇಕು. ನದಿ ಕೇಳಿದರೆ ಬೇಡ್ತಿ ಅಥವಾ ಗಂಗಾವಳಿ, ಇವೆರಡೂ ಒಂದೇ ನದಿಗೆ ಇರೋದ್ರಿಂದ ಈ ಗಂಗಾವಳಿ ಅಥವಾ ಬೇಡ್ತಿ ನದಿಯಿಂದ ಮಾಗೋಡು ಜಲಪಾತ ಉಂಟಾಗಿದೆ ಅಂತ ನಾವಿಲ್ಲಿ ಕ್ಲಿಯರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೂರನೇ ಮತ್ತೊಂದು ಪ್ರಮುಖ ನದಿ ಅದು ಅಘನಾಶಿನಿ ಅಥವಾ ತದ್ರಿ ಅಂತ. ಓಕೆ, ಈ ನದಿ ಉಗಮ ಆಗೋದು ಶಿರಸಿಯಲ್ಲಿ. ಬೇಸಿಕ್ಕಾಗಿ ಇನ್ನೂ ಕ್ಲಿಯರ್ ಆಗಿ ನೋಡ್ತಾ ಹೋದರೆ ಶಿರಸಿ ಬಳಿ ಹುಟ್ಟಿ ಹರಿಯುವಂತಹ ಎರಡು ಹೊಳೆಗಳು ಮಟ್ಟೆಹಳ್ಳಿಯ ಬಳಿ ಸಂಗಮಗೊಂಡ ನಂತರ ಇದು ಅಘನಾಶಿನಿ ಅನ್ನುವಂಥ ಹೆಸರನ್ನು ಪಡೆದುಕೊಳ್ಳುತ್ತೆ. ಅಂತಿಮವಾಗಿ ಇದು ತದಡಿ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರೋದನ್ನು ಸಹ ನಾವು ಕಾಣ್ತೇವೆ. ಅಘನಾಶಿನಿ ನದಿಯಿಂದ ಆಗಿರುವಂತಹ ಅತ್ಯಂತ ಪ್ರಮುಖ ಜಲಪಾತವೆಂದರೆ ಅದು ಉಂಚಳ್ಳಿ ಜಲಪಾತ ಅಂತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಈ ಜಲಪಾತ ರಾಜ್ಯದ ಅತ್ಯಂತ ಪ್ರಮುಖ ಜಲಪಾತಗಳಲ್ಲಿ ಒಂದು ಅಂತ ಗುರುತಿಸೋದು. ಅಷ್ಟೇ ಅಲ್ಲ, ಉಂಚಳ್ಳಿ ಜಲಪಾತಕ್ಕೆ ಲುಷಿಂಗ್ಟನ್ ಜಲಪಾತ ಅಂತ ಕೂಡ ಕರೆಯಲಾಗುತ್ತೆ. ಸಾಕಷ್ಟು ಎಕ್ಸಾಮಲ್ಲಿ ಇದನ್ನು ಕೂಡ ಕೇಳಿದ್ದಾರೆ, ಲುಷಿಂಗ್ಟನ್ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಅಥವಾ ಯಾವ ನದಿಯಿಂದ. ನಾವು ಗೆಸ್ ಮಾಡಲಿಕ್ಕೂ ಆಗಲ್ಲ. ಲುಷಿಂಗ್ಟನ್ ಅಂದ ತಕ್ಷಣಕ್ಕೆ ಮೋಸ್ಟ್ಲಿ ಇವೆಲ್ಲಾದರೂ ವೆಸ್ಟರ್ನ್ ಕಂಟ್ರಿಯಲ್ಲಿ ಇರ್ಬೋದು ಅಂತ ಅನಿಸುತ್ತೆ, ಆದರೆ ಈ ಜಲಪಾತ ಇರೋದು ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಓಕೆ, ಯಾಕೆ ಈ ಹೆಸರು ಬಂತು ಅಂತ ನೋಡ್ತಾ ಹೋದರೆ ಈ ಉಂಚಳ್ಳಿ ಜಲಪಾತವನ್ನು ಸಂಶೋಧನೆ ಮಾಡಿದ ಕೀರ್ತಿ ಲುಷಿಂಗ್ಟನ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಸಲ್ಲುತ್ತೆ. ಹಾಗಾಗಿ ಈ ಜಲಪಾತಕ್ಕೆ ಅವನ ಹೆಸರಿಂದಲೇ ಕರೆಯಲಾಗುತ್ತೆ. ಆದರೆ ಸ್ಥಳೀಯವಾಗಿ ಅಲ್ಲಿನ ಜನರು ಈ ಜಲಪಾತಕ್ಕೆ ಕೆಪ್ಪಜೋಗ ಅಂತ ಕರೆಯಲಾಗುತ್ತೆ. ಏಕೆಂದರೆ ಈ ನದಿ ಹೆಚ್ಚು ಶಬ್ದ ಮಾಡಿ ಆ ಜಲಪಾತ ಕ್ರಿಯೇಟ್ ಮಾಡುತ್ತೆ, ಹಾಗಾಗಿ ಇದಕ್ಕೆ ಕೆಪ್ಪಜೋಗ ಅಂತ ಕರೆಯಲಾಗುತ್ತೆ. ಕೆಪ್ಪಜೋಗ ಅನ್ನೋದು ಕೇವಲ ಇದು ಸ್ಥಳೀಯ ಹೆಸರು, ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಲುಷಿಂಗ್ಟನ್ ಜಲಪಾತ ಅಥವಾ ಉಂಚಳ್ಳಿ ಜಲಪಾತ ಅನ್ನುವಂಥ ಹೆಸರಲ್ಲಿ. ಓಕೆ, ಹಾಗಾಗಿ ನಿಮಗೆ ಕ್ಲಿಯರ್ ಆಗಿರಬೇಕು, ಕೆಪ್ಪಜೋಗ ಅಥವಾ ಲುಷಿಂಗ್ಟನ್ ಜಲಪಾತ, ಉಂಚಳ್ಳಿ ಜಲಪಾತ ಯಾವ ನದಿಯಿಂದ ಈ ಜಲಪಾತ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಕ್ಲಿಯರ್ ಆಗಿ ನೀವು ಹೇಳಬೇಕಾಗಿದ್ದು ಅಘನಾಶಿನಿ ಅಂತಾದರೂ ಹೇಳ್ಬೋದು, ಅಥವಾ ಆಪ್ಷನ್ಸ್ನಲ್ಲಿ ಅಘನಾಶಿನಿ ಇಲ್ಲಾಂದರೆ ನೀವು ತದ್ರಿ ಅಂತಾದರೂ ನೀವು ಅಲ್ಲಿ ಆನ್ಸರನ್ನು ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ ನಾಲ್ಕನೇ ಮತ್ತೊಂದು ಪ್ರಮುಖ ನದಿ ನಮ್ಮ ರಾಜ್ಯದಲ್ಲಿ ಈ ನದಿ ವ್ಯವಸ್ಥೆಯಲ್ಲಿ ಬರೋದಂದರೆ ಅದು ಶರಾವತಿ ನದಿ. ಶರಾವತಿ ನದಿ ಉಗಮ ಆಗೋದು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಉಗಮ ಆಗುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮ ಆಗುವಂಥ ಈ ನದಿ ಮುಂದೆ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತೆ. ಅಂದರೆ ಇದು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಈ ಎರಡು ಜಿಲ್ಲೆಗಳಲ್ಲಿ ಹರಿಯೋದನ್ನು ಕಂಡುಬರುತ್ತೆ. ಈ ನದಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಜಗತ್ ಪ್ರಸಿದ್ಧ ಜೋಗ ಜಲಪಾತ ಅನ್ನುವಂಥ ಜಲಪಾತವನ್ನು ಉಂಟು ಮಾಡಿರುವುದನ್ನು ಸಹ ನಾವು ಗಮನಿಸಿದ್ದೇವೆ. ಆಲ್ರೆಡಿ ಇದು ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ. 4 ಜಲಧಾರೆಗಳಾಗಿ ಅಂದರೆ ರಾಜ್ಯ, ರಾಕೆಟ್, ರೂರಲ್, ಲೇಡಿ ಅಂತ 4 ಜಲಧಾರೆಗಳಾಗಿ ಹರಿಯುವಂಥ ಈ ಜಲಪಾತದ ಎತ್ತರ 253 ಮೀಟರ್ ಆಗಿದೆ. ಓಕೆ, ಈ ನದಿಗೂ ಸಹ ನಾವು ಕೆಲವೊಂದು ಉಪನದಿಗಳನ್ನು ಗುರುತಿಸ್ಬೋದು. ಅತ್ಯಂತ ಪ್ರಮುಖವಾಗಿ ಬಂದಾಗ 2 ಉಪನದಿಗಳನ್ನು ಗುರುತಿಸ್ಬೋದು, ಹರಿದ್ರಾ ಮತ್ತು ಎಣ್ಣೆಹೊಳೆ ಅಂತ. ಅಂತಿಮವಾಗಿ ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗುವಂಥ ನದಿ ಇದಾಗಿದೆ. ಓಕೆ, ಶರಾವತಿ ನದಿಗೆ ರಿಲೇಟೆಡ್ ಆಗಿ ನಾವು ಎಡಿಷ್ನಲ್ ಆಗಿ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ ಏನಂದರೆ ಈ ನದಿಗೂ ಸಹ ಸಾಕಷ್ಟು ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಶರಾವತಿ ಮತ್ತು ಕಾಳಿ ಕರ್ನಾಟಕದಲ್ಲಿ ಜಲವಿದ್ಯುತ್ ಉತ್ಪಾದನೆಗೆ ಅತಿ ಹೆಚ್ಚು ಕೊಡುಗೆ ನೀಡುವಂತಹ ನದಿಗಳಾಗಿದ್ದಾವೆ. ಅದರಲ್ಲಿ ಸ್ಪೆಷಲಿ ಶರಾವತಿಯ ಹಿರಿಮೆ ಏನಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ತನ್ನು ಈ ನದಿಯಿಂದಲೇ ಉತ್ಪಾದನೆ ಮಾಡಲಾಗುತ್ತೆ. ಹಾಗಾಗಿ ಈ ನದಿಗೆ ಅತ್ಯಂತ ಪ್ರಮುಖವಾಗಿ 3 ಅಣೆಕಟ್ಟುಗಳನ್ನು ನಮ್ಮ ರಾಜ್ಯದಲ್ಲಿ ಕಟ್ಟಿರೋದನ್ನು ನಾವು ಕಾಣ್ಬೋದಾಗಿದೆ. ಮೊದಲನೇದಾಗಿ ಹಿರೇಭಾಸ್ಕರ ಅಣೆಕಟ್ಟು, ಸೆಕೆಂಡ್ ಒನ್ ಲಿಂಗನಮಕ್ಕಿ ಅಣೆಕಟ್ಟು, ಥರ್ಡ್ ಒನ್ ಗೇರುಸೊಪ್ಪ ಅಣೆಕಟ್ಟು ಅಂತ. ಈ 3 ಅಣೆಕಟ್ಟುಗಳು ಯಾವ ನದಿಗೆ ರಿಲೇಟೆಡ್ ಆಗಿದ್ದಾವೆ ಅಥವಾ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ನೀವು ಇದಕ್ಕೆ ಶರಾವತಿ ನದಿ ಅಂತ ಆನ್ಸರ್ ಮಾಡಬೇಕು. ಓಕೆ, ಬನ್ನಿ ಪ್ರತಿಯೊಂದು ಅಣೆಕಟ್ಟಿನ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹಿರೇಭಾಸ್ಕರ ಅಣೆಕಟ್ಟು ಮತ್ತು ಈ ಅಣೆಕಟ್ಟಿಗೆ ರಿಲೇಟೆಡ್ ಆಗಿರುವಂತಹ ಜಲವಿದ್ಯುತ್ಗಾರ ಅಂದರೆ ಅದು ಮಹಾತ್ಮ ಗಾಂಧಿ ಜಲವಿದ್ಯುತ್ಗಾರ ಅಂತ. ಶರಾವತಿ ಕಣಿವೆಯಲ್ಲಿರುವಂತಹ ಮೊದಲ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಇದಾಗಿದೆ. 1948ರಲ್ಲಿಯೇ ಈ ಹಿರೇಭಾಸ್ಕರ ಅಣೆಕಟ್ಟೆ ಮತ್ತು ಮಹಾತ್ಮ ಗಾಂಧಿ ಜಲವಿದ್ಯುತ್ಗಾರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕಾರ್ಯ ಆರಂಭಗೊಂಡಿತು. ಇದು ನಮ್ಮ ರಾಜ್ಯದ 3ನೇ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಅನ್ನೋದು ವಿಶೇಷವಾಗಿದೆ.
ಮೊದಲನೇದಾಗಿ ಶಿವನ ಸಮುದ್ರ, ಸೆಕೆಂಡ್ ಒನ್ ಶಿಂಷಾ ಅಂತ ಗುರುತಿಸ್ತೇವೆ. ಥರ್ಡ್ ಒನ್ ಇರೋದು ಮಹಾತ್ಮ ಗಾಂಧಿ ಜಲವಿದ್ಯುತ್ಕಾರ ಯೋಜನೆ, ಇದು ಶರಾವತಿ ನದಿಗೆ ರಿಲೇಟೆಡ್ ಆಗಿರೋದು. ಹಿರೇಭಾಸ್ಕರ ಅಣೆಕಟ್ಟೆಯ ಮೂಲಕ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ನೀರನ್ನು ಪೂರೈಸಲಾಗ್ತಾ ಇತ್ತು. ಆದರೆ ಕಾಲ ಕಳೆದಂತೆ ನಮ್ಮ ರಾಜ್ಯದಲ್ಲಿ ವಿದ್ಯುತ್ತಿನ ಬೇಡಿಕೆ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಶರಾವತಿ ನದಿಗೆ ಮತ್ತೊಂದು ಅಣೆಕಟ್ಟು ನಿರ್ಮಿಸಲಿಕ್ಕೆ ಚಿಂತನೆ ನಡೆಯುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿರುವಂಥ ಅಣೆಕಟ್ಟೆ ಅಂದರೆ ಅದು ಲಿಂಗನಮಕ್ಕಿ ಅಣೆಕಟ್ಟು. ಇದಕ್ಕೆ ರಿಲೇಟೆಡ್ ಆಗಿ ಒಂದು ವಿದ್ಯುತ್ಗಾರ ಯೋಜನೆ ಸ್ಟಾರ್ಟ್ ಆಗುತ್ತೆ, ಅದು ಶರಾವತಿ ವಿದ್ಯುತ್ಗಾರ ಯೋಜನೆ ಅಂತ. ಹಿರೇಭಾಸ್ಕರ ಅಣೆಕಟ್ಟಿಗೆ ರಿಲೇಟೆಡ್ ಆಗಿ ಮಹಾತ್ಮ ಗಾಂಧಿ ಜಲವಿದ್ಯುತ್ಗಾರ ಆರಂಭಿಸಿದ್ರು. ಲಿಂಗನಮಕ್ಕಿ ಅಣೆಕಟ್ಟಿಗೆ ರಿಲೇಟೆಡ್ ಆಗಿ ಸ್ಟಾರ್ಟ್ ಆಗಿರೋದು ಶರಾವತಿ ವಿದ್ಯುತ್ಗಾರ ಯೋಜನೆ ಅಂತ. ಓಕೆ, ಏನು ವಿಶೇಷತೆ ಅಂದರೆ ಲಿಂಗನಮಕ್ಕಿ ಅಣೆಕಟ್ಟು ನಮ್ಮ ರಾಜ್ಯದ ಅತಿ ದೊಡ್ಡ ಜಲಾಶಯ ಅನ್ನೋದಿದು ವಿಶೇಷವಾಗಿ ಗಮನಿಸಬೇಕು. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ, ಆದರೆ ಒಂದು ಕ್ಲಿಯರ್ ಆಗಿರಬೇಕು, ಲಿಂಗನಮಕ್ಕಿ ಅಣೆಕಟ್ಟು ಪ್ಯೂರ್ಲಿ ರಿಲೇಟೆಡ್ ಆಗಿರೋದು ಜಲವಿದ್ಯುತ್ ಉತ್ಪಾದನೆಗಾಗಿ. ಹಾಗಾಗಿ ನಮ್ಮ ರಾಜ್ಯದ ಅತಿ ದೊಡ್ಡ ಜಲಾಶಯ ಅನ್ನೋದು ಹಿರಿಮೆಗೆ ಇದು ಪಾತ್ರವಾಗಿದೆ. ಇದು ಇರೋದು ಕಾರ್ಗಲ್ ಅನ್ನುವಂಥ ಹಳ್ಳಿಯ ಸಮೀಪದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಕಾರ್ಗಲ್ ಅನ್ನುವಂಥ ಹಳ್ಳಿಯ ಸಮೀಪದಲ್ಲಿ ಜಲಾಶಯ ಇರೋದು ಕಂಡುಬರುತ್ತೆ. ಆದರೆ ಏನಂದರೆ ಈ ಜಲಾಶಯ ನಿರ್ಮಾಣ ಆದ ನಂತರ ಇದರ ಹಿಂಭಾಗದಲ್ಲಿ ಅಂದರೆ ಈ ಜಲಾಶಯಕ್ಕಿಂತ ಪೂರ್ವದಲ್ಲಿಯೇ ಹಿರೇಭಾಸ್ಕರ ಅಣೆಕಟ್ಟನ್ನು ಕಟ್ಟಲಾಗಿತ್ತು. ಆದರೆ ಈ ಜಲಾಶಯದಲ್ಲಿ ಸಾಕಷ್ಟು ನಾವು ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸುವಂಥ ಸಾಮರ್ಥ್ಯ ಇರೋದ್ರಿಂದ ಹಿರೇಭಾಸ್ಕರ ಅಣೆಕಟ್ಟು ಈ ಲಿಂಗನಮಕ್ಕಿ ಅಣೆಕಟ್ಟಿನ ನೀರಿನಲ್ಲಿ ಮುಳುಗಡೆ ಆಯಿತು. ಮುಳುಗಡೆ ಆದ ನಂತರ ಮಹಾತ್ಮ ಗಾಂಧಿ ಏನು ಜಲವಿದ್ಯುತ್ಗಾರ ಇದೆ ಅಲ್ವಾ, ಆ ಜಲವಿದ್ಯುತ್ಗಾರಕ್ಕೂ ಸಹ ಲಿಂಗನಮಕ್ಕಿ ಅಣೆಕಟ್ಟಿನಿಂದಲೇ ನೀರನ್ನು ಪೂರೈಸಲಾಗ್ತಾ ಇದೆ. ಇವತ್ತಿಗೂ ಸಹ ಲಿಂಗನಮಕ್ಕಿ ಡ್ಯಾಮಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದರೆ ನಾವು ಹಿರೇಭಾಸ್ಕರ ಅಣೆಕಟ್ಟೆಯನ್ನು ನೋಡ್ಬೋದಾಗಿದೆ. ಓಕೆ, ಇನ್ನು ಲಿಂಗನಮಕ್ಕಿ ಅಣೆಕಟ್ಟಿಗೆ ಬರೋಣ. ಈ ಅಣೆಕಟ್ಟಿನ ಕೆಳಭಾಗದಲ್ಲಿ ಆನೆಬೈಲು ಅನ್ನೋಂಥ ಸ್ಥಳ ಇದೆ, ಅಲ್ಲಿ ಶರಾವತಿ ವಿದ್ಯುತ್ಗಾರ ಯೋಜನೆ ಸ್ಥಾಪಿಸಲಾಗಿದೆ. ಈ ಡ್ಯಾಮ್ನಿಂದ ಅಲ್ಲಿಗೆ ನೀರನ್ನು ಪೂರೈಸಿ ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ ಇದರ ಕೆಳಭಾಗದಲ್ಲಿ ಬಂದರೆ ಮತ್ತೊಂದು ಪ್ರಮುಖ ಅಣೆಕಟ್ಟು ಕಟ್ಟಿರೋದು ಅದು ಗೇರುಸೊಪ್ಪ ಅಣೆಕಟ್ಟು ಅಥವಾ ಶರಾವತಿ ಟೇಲ್ ರೈಸ್ ಯೋಜನೆ ಅಂತ, ಅಲ್ಲಿಯೂ ಸಹ ಜಲವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ. ಈ ರೀತಿ ಶರಾವತಿ ನದಿಗೆ ಬಂದರೆ ನಾವು ಅತ್ಯಂತ ಪ್ರಮುಖವಾಗಿ 3 ಅಣೆಕಟ್ಟನ್ನು ಕಾಣ್ತೇವೆ. ಆದರೆ ಹಿರೇಭಾಸ್ಕರ ಅಣೆಕಟ್ಟು ಪ್ರೆಸೆಂಟಾಗಿ ಅದು ಲಿಂಗನಮಕ್ಕಿ ಅಣೆಕಟ್ಟನ್ನು ಏನು ಹಿನ್ನೀರಿನಲ್ಲಿ ಮುಳುಗಡೆ ಆಗೋದ್ರಿಂದ ನಾವು ಅದನ್ನು ಗುರುತಿಸೋದಿಲ್ಲ. 2 ಅಂತ ಅತ್ಯಂತ ಪ್ರಮುಖವಾಗಿ ಪ್ರೆಸೆಂಟಾಗಿ ಹೇಳ್ಬೋದಾಗಿದೆ. ಓಕೆ, ಅದರ ಜೊತೆಗೆ ಶರಾವತಿ ಕಣಿವೆ ಅಭಯಾರಣ್ಯ ಸಹ ಕಂಡುಬರುತ್ತೆ. ಶರಾವತಿ ನದಿ ಪಾತ್ರದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಅಭಯಾರಣ್ಯ ಇದಾಗಿದೆ. ಇದು ಇರೋದು ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ. ಓಕೆ, ನೆಕ್ಸ್ಟ್ ಮತ್ತೊಂದು ಪ್ರಮುಖ ನದಿ ನೇತ್ರಾವತಿ ನದಿ ಆಗಿದೆ. ನೇತ್ರಾವತಿ ನದಿ ಉಗಮ ಆಗೋದು ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನದುರ್ಗದ ಬಳಿ ಉಗಮ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಅತ್ಯಂತ ಪ್ರಮುಖವಾದಂಥ ಮತ್ತು ಅತಿ ಉದ್ದವಾದಂತಹ ನದಿ ನೇತ್ರಾವತಿ ನದಿಯಾಗಿದೆ. ಅಂತಿಮವಾಗಿ ಈ ನದಿ ಮಂಗಳೂರಿನ ಸಮೀಪ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗುತ್ತೆ. ಸ್ಪೆಷಲಿ ನೀವು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಬಂದಾಗ ಎಲ್ಲಿ ಸಂಗಮ ಆಗ್ತವೆ ಅನ್ನುವಂಥ ಕ್ವಶನ್ ಫ್ರೇಮ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಎಕ್ಸಾಮಲ್ಲಿ ಕ್ವಶನ್ ಫ್ರೇಮ್ ಆಗೋದು ಯಾವ ನಗರ ಅಥವಾ ಯಾವ ಸ್ಥಳದ ಸಮೀಪದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗ್ತವೆ ಅಂತ ಕೇಳ್ಬೋದು. ಹಾಗಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು ಬಂದಾಗ ಯಾವ ಸ್ಥಳದ ಸಮೀಪದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗ್ತಾವನ್ನುವಂಥ ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ಈ ನದಿಯು ಸಹ ಜಲಪಾತ ಉಂಟು ಮಾಡಿರೋದು ಕಂಡುಬರುತ್ತೆ. ಇದು ಬಂಡಾಜೆ ಅನ್ನುವಂಥ ಜಲಪಾತ ಉಂಟು ಮಾಡಿದೆ. ಈ ಜಲಪಾತ ಚಾರ್ಮುಡಿ ಘಾಟ್ನಲ್ಲಿ ನಾವು ನೋಡ್ಬೋದಾಗಿದೆ. ಅಂದರೆ ನೇತ್ರಾವತಿ ನದಿಯಿಂದ ಆಗಿರುವಂತಹ ಜಲಪಾತ ಇದಾಗಿದೆ. ಓಕೆ, ಜಲಪಾತ ಚಿತ್ರವನ್ನು ಕೂಡ ನೋಡ್ಬೋದು ನೀವು. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜು ಬಂಡಾಜೆ ಅನ್ನುವಂಥ ಜಲಪಾತ ಇದು ನೇತ್ರಾವತಿ ನದಿಯಿಂದ ಆಗಿರೋದಾಗಿದೆ. ಓಕೆ, ನೆಕ್ಸ್ಟ್ ಈ ನದಿಗೂ ಸಹ ಕೆಲವೊಂದು ಉಪನದಿಗಳನ್ನು ಗುರುತಿಸ್ಬೋದು. ಚಾರ್ಮುಡಿ, ಶಿಶಿಲಾ, ಪಾಲ್ಗುಣಿ, ಕುಮಾರಧಾರ ಅನ್ನುವಂತಹ ಅತ್ಯಂತ ಪ್ರಮುಖವಾದಂಥ 4 ಉಪನದಿಗಳನ್ನು ಗುರುತಿಸ್ಬೋದು. ಅದರಲ್ಲಿ ಪರ್ಟಿಕ್ಯುಲರ್ ಕುಮಾರಧಾರ ಉಳಿದ ಎಲ್ಲ ಉಪನದಿಗಳಿಗಿಂತ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಇದು ಉಪ್ಪಿನಂಗಡಿ ಅನ್ನುವಂಥ ಸ್ಥಳ ಇದೆ, ಆ ಸ್ಥಳದ ಸಮೀಪದಲ್ಲಿ ಇದು ನೇತ್ರಾವತಿ ನದಿಗೆ ಸಂಗಮ ಆಗುತ್ತೆ. ಇನ್ನು ರಾಜ್ಯದ ಅತ್ಯಂತ ಪ್ರಮುಖ ಧಾರ್ಮಿಕ ಕೇಂದ್ರ ಮತ್ತು ಪ್ರವಾಸಿ ತಾಣ ಅಂತ ಗುರುತಿಸಲಾಗುವಂಥ ಧರ್ಮಸ್ಥಳ ಇರೋದು ನೇತ್ರಾವತಿ ನದಿ ತೀರದಲ್ಲಿ. ಇನ್ನು ಮತ್ತೊಂದು ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣ ಅಂತ ಗುರುತಿಸುವಂಥ ಕುಕ್ಕೆ ಸುಬ್ರಹ್ಮಣ್ಯ ಇರುವುದು ಕುಮಾರಧಾರ ನದಿ ತೀರದಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಚಾರ ಕ್ಲಿಯರ್ ಆಗಬೇಕು ನಿಮಗೆ. ನೇತ್ರಾವತಿ ನದಿಗೆ ರಿಲೇಟೆಡ್ ಪರ್ಟಿಕ್ಯುಲರ್ ನಾವೇನು ನೇತ್ರಾವತಿ ನದಿ ಬಗ್ಗೆ ಚರ್ಚೆ ಮಾಡ್ತಾ ಇದೆಯವಲ್ಲ, ನೇತ್ರಾವತಿ ನದಿಗೆ ರಿಲೇಟೆಡ್ ಆಗಿ ಇನ್ನೊಂದು ಅಡಿಷ್ನಲ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಬೇಕು. ಅದುವೇ ಎತ್ತಿನ ಹೊಳೆ ಯೋಜನೆ ಅಂತ. ಓಕೆ, ಏನಿದು ಎತ್ತಿನ ಹೊಳೆ ಯೋಜನೆ? ಈ ಯೋಜನೆ ಕಾನ್ಸೆಪ್ಟ್ ಯಾಕೆ ಬಂತು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಕರ್ನಾಟಕದಲ್ಲಿ ಆಗ್ನೇಯ ಕರ್ನಾಟಕದ ಜಿಲ್ಲೆಗಳಂತೆ ನಾವು ಗುರುತಿಸ್ತೇವಲ್ಲ, ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ನಾವು ತುಮಕೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ, ಬೆಂಗಳೂರು ರೂರಲ್ ಆಗಿರ್ಬೋದು, ರಾಮನಗರ,
ಈ ಜಿಲ್ಲೆಗಳು ಅಥವಾ ಈ ಆಗ್ನೇಯ ಕರ್ನಾಟಕದ ಜಿಲ್ಲೆಗಳು ಕಳೆದ ಸಾಕಷ್ಟು ವರ್ಷಗಳಿಂದ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಸರಿಯಾಗಿ ಮಳೆ ಆಗೋದಿಲ್ಲ, ಕೃಷಿಗಾಗಿ ನೀರು ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ಕುಡಿಯುವ ನೀರಿಗಾಗಿಯೂ ಸಹ ಈ ಏರಿಯಾದ ಜನರು ಪರಿತಪಿಸುವಂತಾಗ್ಬಿಟ್ಟಿದೆ. ಅಂದರೆ ಸಾಕಷ್ಟು ಬರಗಾಲದ ಸಮಸ್ಯೆಯನ್ನು ಮೇಲಿನ ಮೇಲೆ ಎದುರಿಸ್ತಾ ಇದ್ದಾರೆ ಈ ಭಾಗದ ಜನರು. ಅಷ್ಟೇ ಅಲ್ಲ, ಬೋರ್ವೆಲ್ ಕೊರೆದರೂ ಸಹ ಅಂತರ್ಜಲ ಸಿಗ್ತಾ ಇಲ್ಲ. ಸುಮಾರು 1000 ಅಡಿ ಕೊರೆದರೂ ಸಹ ಅಂತರ್ಜಲ ಸಿಗ್ತಾ ಇಲ್ಲ. ಅಂತರ್ಜಲ ಸಿಕ್ಕರೂ ಸಹ ಅದು ಶಾಶ್ವತವಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಈ ಏರಿಯಾದ ಜನರು ಏನು ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರಲ್ಲ, ಸ್ಪೆಷಲಿ ಪರ್ಟಿಕ್ಯುಲರ್ ಕುಡಿಯುವ ನೀರು ಸಹ ಜನರಿಗೆ ಸಿಗ್ತಾ ಇಲ್ಲ. ಈ ಸಮಸ್ಯೆಗೆ ಸೊಲ್ಯೂಷನ್ ಆಗಿ ಬಂದಿರುವಂಥ ಕಾನ್ಸೆಪ್ಟ್ ಎತ್ತಿನಹೊಳೆ ಯೋಜನೆ ಆಗಿದೆ. ಹಾಗಾಗಿ ಈ ಯೋಜನೆ ಬಗ್ಗೆ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇತ್ತೀಚಿನ ದಿನದಲ್ಲಿ ಕ್ವಶನ್ ಫ್ರೇಮ್ ಆಗ್ತಾ ಇದ್ದಾವೆ. ಹಾಗಾದರೆ ಎತ್ತಿನಹೊಳೆ ಯೋಜನೆ ಅನ್ನುವಂಥ ಕಾನ್ಸೆಪ್ಟ್ ನೀಡಿದವರು ಯಾರಂತ ನೋಡ್ತಾ ಹೋದರೆ, ಡಾಕ್ಟರ್ ಪರಮಶಿವಯ್ಯ ಅವರು ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ಆಗ್ನೇಯ ಕರ್ನಾಟಕದ ಜಿಲ್ಲೆಗಳ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸೊಲ್ಯೂಷನ್ ಆಗಿ ಅವರು ಒಂದು ವರದಿ ಸಲ್ಲಿಸ್ತಾರೆ. ಆ ವರದಿಯಲ್ಲಿ ಅವರು ಎತ್ತಿನಹೊಳೆ ಯೋಜನೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿರ್ತಾರೆ. ಏನಿದು ಎತ್ತಿನಹೊಳೆ ಯೋಜನೆ ಅಂತ ನೋಡ್ತಾ ಹೋದರೆ, ನಮ್ಮ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಿಂದ 24.01 TMC ನೀರನ್ನು ಪೂರ್ವದ ಕಡೆಗೆ ಹರಿಸಿ ಆಗ್ನೇಯ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸೋದು ಎತ್ತಿನಹೊಳೆ ಯೋಜನೆಯ ಬಹುಮುಖ್ಯ ಉದ್ದೇಶ ಆಗಿದೆ. ಈ ವರದಿ ಕೊಟ್ಟವರು ಡಾಕ್ಟರ್ ಪರಮಶಿವಯ್ಯ ಅನ್ನೋರು. ಓಕೆ, ಹಾಗಾಗಿ ಕರ್ನಾಟಕ ಸರ್ಕಾರ ಈ ಯೋಜನೆಯ ಮೂಲಕ ಆಗ್ನೇಯ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸಲಿಕ್ಕೆ ಯೋಜನೆ ಕೈಗೊಳ್ಳಲಿಕ್ಕೆ ತೀರ್ಮಾನಿಸ್ತಾ ಇದೆ. ಆದರೆ ಇದಕ್ಕೆ ನೇತ್ರಾವತಿ ನದಿ ಪಾತ್ರದಲ್ಲಿರುವಂಥ ಜನರು ಮತ್ತು ಕರಾವಳಿ ಭಾಗದ ಜನರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ನೇತ್ರಾವತಿ ನದಿ ಪಾತ್ರದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋದು, ಇದು ಪಶ್ಚಿಮ ಘಟ್ಟಗಳಿಗೆ ಮಾರಕ ಅನ್ನೋದು, ಇನ್ನು ಮೀನುಗಾರಿಕೆ ಮೇಲೂ ಕೂಡ ಇದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದು, ನದಿ ಪಾತ್ರದಲ್ಲಿ ನೀರು ಕಡಿಮೆ ಆದರೆ ಸಮುದ್ರದ ನೀರು ಭೂಪ್ರದೇಶಕ್ಕೆ ಸೇರ್ಪಡೆ ಆಗುತ್ತೆ, ಇದರಿಂದ ಆ ಭೂಮಿ ವೇಸ್ಟ್ ಲ್ಯಾಂಡ್ ಆಗಿ ಮಾರ್ಪಡ್ಬೋದು ಅನ್ನುವಂಥ ಸಾಕಷ್ಟು ಸಮಸ್ಯೆಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಓಕೆ, ಆದರೆ ಕಾಂಪಿಟೇಟಿವ್ ಎಕ್ಸಾಮಿಂದ ನಾವಿಲ್ಲಿ ನೋಡ್ತಾ ಹೋದರೆ, ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಮಾತ್ರ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇರೋದು. ಎತ್ತಿನಹೊಳೆ ಯೋಜನೆಗೆ ನಾವು ಇನ್ನೊಂದು ಹೆಸರು ಕೊಡ್ಬೋದು, ಅದು ನೇತ್ರಾವತಿ ತಿರುವು ಯೋಜನೆ ಅಂತ. ಅಂದರೆ ಇದು ಪ್ಯೂರ್ಲಿ ರಿಲೇಟೆಡ್ ಆಗಿರೋದು ನೇತ್ರಾವತಿ ನದಿ ಪಾತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಯೋಜನೆ ಇದಾಗಿದೆ. ಓಕೆ, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋದರೆ, ನೇತ್ರಾವತಿ ನದಿಗೆ ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ಕುಮಾರಧಾರ ಅನ್ನುವಂಥ ಒಂದು ಉಪನದಿ ಇದೆ. ಕುಮಾರಧಾರ ನದಿಗೆ ಮತ್ತೊಂದು ಉಪನದಿ ಗುರುತಿಸ್ಬೋದು, ಅದು ಗುಂಡ್ಯಾ ಅನ್ನುವಂಥ ಒಂದು ಉಪನದಿ. ಈ ಗುಂಡ್ಯಾ ನದಿಗೆ ಇನ್ನೂ ಕೆಲವೊಂದು ಸಣ್ಣ ಸಣ್ಣ ಹೊಳೆಗಳು ಬಂದು ಸಂಗಮ ಆಗ್ತವೆ ಪಶ್ಚಿಮ ಘಟ್ಟಗಳಲ್ಲಿ. ಪರ್ಟಿಕ್ಯುಲರ್ ಎತ್ತಿನಹೊಳೆ ಆಗಿರ್ಬೋದು, ಕಾಡುಮನೆ ಹೊಳೆ, ಕರಿಹೊಳೆ, ಹೊಂಗಡ ಹೊಳೆ, ಹೀಗೆ ಸಣ್ಣ ಸಣ್ಣ ಹೊಳೆಗಳು ಈ ಗುಂಡ್ಯಾ ನದಿಗೆ ಬಂದು ಸೇರ್ತಾ ಇರ್ತವೆ. ಇಲ್ಲಿ ನಾವು ಲಿಸ್ಟ್ ಔಟ್ ಮಾಡಿದ್ದೇವಲ್ಲ, ಈ ಹೊಳೆಗಳಿಗೆ ಅಡ್ಡಗಟ್ಟೆಗಳನ್ನು ನಿರ್ಮಿಸಬೇಕನ್ನೋದು ಎತ್ತಿನಹೊಳೆ ಯೋಜನೆಯ ಮೊದಲನೇ ವಿಚಾರ. ಆ ಯೋಜನೆಯಲ್ಲಿ ಬರುವಂಥ ಮೊದಲನೇ ಕಾನ್ಸೆಪ್ಟ್ ಇದು. ಈ ಅಡ್ಡಗಟ್ಟೆಗಳನ್ನು ನಿರ್ಮಿಸಿ ಇಲ್ಲಿ ಸಂಗ್ರಹ ಆಗುವಂತಹ ನೀರನ್ನು ಹಾಸನ ಜಿಲ್ಲೆ ಸಕಲೇಶಪುರದ ಸಮೀಪದಲ್ಲಿ ಜಲ ಸಂಗ್ರಹಾಲಯಕ್ಕೆ ಆ ನೀರನ್ನು ಶಿಫ್ಟ್ ಮಾಡೋದು. ಓಕೆ, ಈ ಹಾಸನ ಜಿಲ್ಲೆ ಸಕಲೇಶಪುರದ ಸಮೀಪದಲ್ಲಿ ಸಂಗ್ರಹಿಸಿರುವಂಥ ನೀರನ್ನು ಮತ್ತೆ ಕಾಲುವೆಯ ಮೂಲಕ ದೇವರಾಯನದುರ್ಗದ ಸಮೀಪದ ಜಲ ಸಂಗ್ರಹಾಲಯಕ್ಕೆ ನೀರನ್ನು ಸಾಗಿಸೋದು. ಇಲ್ಲಿ ಸಂಗ್ರಹ ಆಗಿರುವಂಥ ನೀರನ್ನು ಮತ್ತೆ 2 ಆ್ಯಂಗಲಲ್ಲಿ ಹರಿಸೋದು. ಒಂದು ಆ್ಯಂಗಲಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರನ್ನು ಹರಿಸೋದು, ಮತ್ತೊಂದು ಆ್ಯಂಗಲಲ್ಲಿ ಬಂದರೆ ತುಮಕೂರು, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳಿಗೆ ನೀರನ್ನು ಹರಿಸೋದಂತ ಸರ್ಕಾರದ ಉದ್ದೇಶ ಆಗಿದೆ. ಇದಕ್ಕೆ ಸಾಕಷ್ಟು ವಿರೋಧ ಆಯಿತು. ಆಮೇಲೆ ಹಸಿರು ನ್ಯಾಯಾಧೀಕರಣ ಕೆಲವೊಂದು ಷರತ್ತುಬದ್ಧವಾಗಿ ಈ ಯೋಜನೆಗೆ ಪರ್ಮಿಷನ್ ಕೊಟ್ಟಿರೋದನ್ನು ಸಹ ನಾವು ಕಾಣ್ತೇವೆ. ಪ್ರೆಸೆಂಟ್ ಇದಕ್ಕೆ ರಿಲೇಟೆಡ್ ಆಗಿ ವರ್ಕ್ ಕೂಡ ನಡೀತಾ ಇದೆ. ಓಕೆ, ಈ ಮ್ಯಾಪ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಟೋಟಲ್ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಏನು ಹೈಲೈಟ್ ಮಾಡ್ತಾ ಇದ್ದೀನಲ್ಲ ನಾನು, ಆ ಏರಿಯಾದಲ್ಲಿ ನೋಡ್ರಿ, ಇಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ಈ ಪ್ರದೇಶದ ಸಮೀಪದಲ್ಲಿ ಒಂದು ಜಲಾಶಯ ಅಥವಾ ಒಂದು ಜಲ ಸಂಗ್ರಹಾಲಯವನ್ನು ನಿರ್ಮಿಸೋದು. ಆ ಸಣ್ಣ ಸಣ್ಣ ಹೊಳೆಗಳ ನೀರನ್ನು ಇಲ್ಲಿಗೆ ಶಿಫ್ಟ್ ಮಾಡೋದು. ಇಲ್ಲಿಂದ ಮುಂದೆ ಏನು ನಾನಿಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಈ ಮಾರ್ಗದ ಮೂಲಕ ಏನು ಮಾಡೋದು, ದೇವರಾಯನದುರ್ಗದ ಸಮೀಪದಲ್ಲಿ ಒಂದು ಜಲಾಶಯ ನಿರ್ಮಿಸಿ ಅಲ್ಲಿ ನೀರನ್ನು ಸ್ಟಾಕ್ ಮಾಡೋದು. ಅಲ್ಲಿಂದ 2 ಮಾರ್ಗದಲ್ಲಿ, ಅಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಒಂದು ಮಾರ್ಗದಲ್ಲಿ ನೀರನ್ನು ಪೂರೈಸೋದು. ಇನ್ನಾದರೆ ಕೆಳಭಾಗದಲ್ಲಿ ಬಂದರೆ ರಾಮನಗರ, ಬೆಂಗಳೂರು ರೂರಲ್ಲು, ತುಮಕೂರುಗಳಿಗೆ ನೀರನ್ನು ಪೂರೈಸಬೇಕನ್ನೋದು ಈ ಯೋಜನೆಯ ವಿಚಾರ ಆಗಿದೆ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಕ್ವಶನ್ ಇತ್ತೀಚಿನ ದಿನದಲ್ಲಿ ಫ್ರೇಮ್ ಆಗ್ತಾ ಇರೋದನ್ನು ಸಹ ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಮತ್ತೊಂದು ಪ್ರಮುಖ ನದಿ, ಅದು ವಾರಾಹಿ ನದಿ ಅಥವಾ ಹಾಲಾಡಿ ನದಿ ಅಂತ. ಅಂದರೆ ಆರಂಭದಲ್ಲಿ ಅದಕ್ಕೆ ವಾರಾಹಿ ನದಿ ಅಂತ ಕರೆಯಲಾಗುತ್ತೆ. ಘಟ್ಟದ ಕೆಳಭಾಗದಲ್ಲಿ ಬಂದಾಗ ಅದಕ್ಕೆ ಹಾಲಾಡಿ ನದಿ ಅಂತ ಕರೆಯಲಾಗುತ್ತೆ. ಉಗಮ ಆಗೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮ ಆಗುತ್ತೆ.
ಶಿವಮೊಗ್ಗದ ಮೂಲಕ ಉಡುಪಿ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತೆ. ಹಾಗಾಗಿ ಇದು ಶಿವಮೊಗ್ಗ ಮತ್ತು ಉಡುಪಿ 2 ಜಿಲ್ಲೆಗಳಲ್ಲಿ ಹರಿಯುವಂಥ ನದಿಯಾಗಿದೆ. ಈ ನದಿಯ ವಿಶೇಷತೆ ಏನಂದರೆ, ಈ ನದಿ ಕುಂಚಿಕಲ್ ಅನ್ನುವಂಥ ಒಂದು ಜಲಪಾತವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಉಂಟು ಮಾಡಿರೋದು ಕಂಡುಬರುತ್ತೆ. ಆಲ್ರೆಡಿ ಇಮೇಜ್ ಕೂಡ ನೋಡ್ಬೋದು. ಒಂದು ಎಡಿಷನಲ್ ಆಗಿ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು, ಏನಂದರೆ ಕುಂಚಿಕಲ್ ಫಾಲ್ಸ್ ಮಲ್ಟಿ ಸ್ಟೇಜಲ್ಲಿ ಹರಿಯುವಂಥ ನದಿಯಾಗಿದೆ. ಈ ಜೋಗ ಜಲಪಾತ ಒಂದೇ ಸ್ಟೇಜಲ್ಲಿ ಹರಿಯೋದಾದರೆ ಕುಂಚಿಕಲ್ ಸಾಕಷ್ಟು ಬೇರೆ ಬೇರೆ ಸ್ಟೇಜಲ್ಲಿ ಹರಿಯುತ್ತೆ. ಆ ಎಲ್ಲ ಸ್ಟೇಜನ್ನು ನಾವು ಕೌಂಟ್ ಮಾಡಿದ್ರೆ ಇದು ಜೋಗ ಜಲಪಾತಕ್ಕಿಂತ ಎತ್ತರವಾಗಿರೋದು ಕಂಡುಬರುತ್ತೆ. ಆದರೆ ಇರುವಂಥ ವ್ಯತ್ಯಾಸ ಏನಂದರೆ ಜೋಗ ಒಂದೇ ಸ್ಟೇಜಲ್ಲಿ ಹರಿಯೋದು, ಆದರೆ ಇದು ಮಲ್ಟಿ ಸ್ಟೇಜಲ್ಲಿ ಹರಿಯೋದು. ಮೇಜರ್ ಆಗಿರುವಂಥ ವ್ಯತ್ಯಾಸ ಇದಾಗಿದೆ. ಓಕೆ, ನೆಕ್ಸ್ಟ್ ಈ ನದಿಗೆ ಅಂದರೆ ವಾರಾಹಿ ನದಿಗೆ ಶಿವಮೊಗ್ಗ ಜಿಲ್ಲೆಯ ಯಡೂರಿನ ಸಮೀಪದಲ್ಲಿ ಮಾಣಿ ಅನ್ನುವಂಥ ಒಂದು ಡ್ಯಾಮನ್ನು ನಿರ್ಮಿಸಲಾಗಿದೆ. ಆ ಡ್ಯಾಮ್ನ ನೀರನ್ನು ಕೂಡ ಜಲವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತಾ ಇದೆ. ಪರ್ಟಿಕ್ಯುಲರ್ ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಒಂದು ವಿಶೇಷತೆ ಇದೆ. ಉಡುಪಿ ಜಿಲ್ಲೆಯ ಹೊಸಂಗಡಿ ಬಳಿ ಇಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇರೋದು. ಆದರೆ ಇದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಸಂಪೂರ್ಣವಾಗಿ ನೆಲಮಾಳಿಗೆಯಲ್ಲಿ ನಿರ್ಮಾಣ ಆಗಿರೋದು ವಿಶೇಷವಾಗಿದೆ. ಇಲ್ಲಿ ನೀವು ಬೋರ್ಡ್ ಕೂಡ ನೋಡ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಇದು ಕೂಡ ಕಾಣಿಸ್ತಾ ಇದೆ. ವರಾಹಿ ಅಂಡರ್ ಗ್ರೌಂಡ್ ಪವರ್ ಹೌಸ್ ಅಂತ ಇದೆ. ಅಂದರೆ ಸಂಪೂರ್ಣವಾಗಿ ನೆಲಮಾಳಿಗೆಯಲ್ಲಿ ನಿರ್ಮಾಣಗೊಂಡಿರುವಂಥ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಇದಾಗಿದೆ. ಈ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಅಥವಾ ಜಲವಿದ್ಯುತ್ಗಾರ ಏನಿದೆ ಅಲ್ವಾ, ಇದಕ್ಕೆ ಮಾಣಿ ಡ್ಯಾಮ್ನಿಂದ ನೀರು ಪೂರೈಸಲಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಸೀತಾ ನದಿ ಮತ್ತೊಂದು ಪ್ರಮುಖ ನದಿಯಾಗಿದೆ. ನಮ್ಮ ರಾಜ್ಯದಲ್ಲಿ ಈ ನದಿ ವ್ಯವಸ್ಥೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ನದಿ. ಆಗುಂಬೆ ಘಟ್ಟದ ಮೂಲಕ ಹರಿಯುವಂಥ ಈ ನದಿ ಮುಂದೆ ಉಡುಪಿ ಜಿಲ್ಲೆಯನ್ನು ಪ್ರವೇಶ ಮಾಡುತ್ತೆ. ಆಗುಂಬೆಯ ಸಮೀಪದಲ್ಲಿ ಈ ನದಿ ಬರ್ಕಣ ಅನ್ನುವಂಥ ಜಲಪಾತವನ್ನು ಉಂಟು ಮಾಡಿದೆ. ಅಂತಿಮವಾಗಿ ಇದು ಹಂಗರಕಟ್ಟೆ ಅಂದರೆ ಉಡುಪಿ ಜಿಲ್ಲೆಯ ಹಂಗರಕಟ್ಟೆಯ ಬಳಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗುವಂಥ ಒಂದು ವಿಶೇಷ ನದಿಯಾಗಿದೆ. ಓಕೆ, ನೆಕ್ಸ್ಟ್ ಮತ್ತೊಂದು ಪ್ರಮುಖ ನದಿ ಬರ್ಪೊಳೆ ಅಂತ. ಸಾಕಷ್ಟು ಜನ ಈ ನದಿ ಬಗ್ಗೆ ಕೇಳಿರೋದಿಲ್ಲ. ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಉದ್ದದಲ್ಲಿ ಹರಿಯುವಂಥ ನದಿ ಇದಾಗಿದೆ. ಉಗಮ ಆಗೋದು ಕೊಡಗು ಜಿಲ್ಲೆಯಲ್ಲಿ. ಕೊಡಗು ಜಿಲ್ಲೆ ಅಂದ ತಕ್ಷಣಕ್ಕೆ ನಮಗೆ ನೆನಪಿಗೆ ಬರೋದು ಕೇವಲ ಕಾವೇರಿ ನದಿ ಮಾತ್ರ. ಆದರೆ ಕೊಡಗು ಜಿಲ್ಲೆಯಲ್ಲಿಯೂ ಸಹ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿ ಉಗಮ ಆಗೋದನ್ನು ನಾವು ಕಾಣ್ತೇವೆ. ಅದರಲ್ಲಿ ಬರ್ಪೊಳೆ ಒಂದು ವಿಶೇಷವಾದಂಥ ನದಿಯಾಗಿದೆ. ಕರ್ನಾಟಕ ಮತ್ತು ಕೇರಳ ರಾಜ್ಯದಲ್ಲಿ ಹರಿಯುತ್ತೆ. ಹಾಗಾಗಿ ಇದಕ್ಕೆ ಅಂತರ್ರಾಜ್ಯ ನದಿ ಅಂತ ಗುರುತಿಸಲಾಗುತ್ತೆ. ಆದರೆ ಕೇರಳದಲ್ಲಿ ಈ ನದಿಗೆ ವಾಲಪಟ್ಟಣಂ ಅಂತ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ವಿಶೇಷ ನದಿ ಅಂತ ಗುರುತಿಸೋದಿಲ್ಲ, ಯಾಕೆಂದರೆ ಇದು ಹರಿಯೋದು ಕರ್ನಾಟಕದಲ್ಲಿ ಅತಿ ಕಡಿಮೆ ಉದ್ದದಲ್ಲಿ. ಹಾಗಾಗಿ ಆದರೆ ಪಶ್ಚಿಮ ನದಿ ವ್ಯವಸ್ಥೆ ಅಂತ ಬಂದಾಗ ಇದನ್ನು ಕೂಡ ಪ್ರಮುಖ ನದಿ ಅಂತ ಗುರುತಿಸಲಾಗುತ್ತೆ. ಓಕೆ, ಮತ್ತೊಂದು ಪ್ರಮುಖ ನದಿ ಪಶ್ಚಿಮಾಭಿಮುಖವಾಗಿ ಬಂದಾಗ ಅದು ಮಹದಾಯಿ ನದಿ. ಹೆಚ್ಚು ಚರ್ಚೆಯಲ್ಲಿರುವಂಥ ನದಿಯಾಗಿದೆ. ಇದು ಸಹ ಉಗಮ ಆಗೋದು ಬೆಳಗಾವಿ ಜಿಲ್ಲೆಯ ದೇಗಾಂವ್ ಅನ್ನುವಂಥ ಒಂದು ಸ್ಥಳದ ಸಮೀಪದಲ್ಲಿ ಉಗಮ ಆಗುತ್ತೆ. ಅಲ್ಲಿ ಉಗಮ ಆಗುವಂಥ ಈ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ. ಬೆಳಗಾವಿ ಜಿಲ್ಲೆಯ ಮೂಲಕ ಮುಂದೆ ಇದು ಗೋವಾ ರಾಜ್ಯ ಪ್ರವೇಶ ಮಾಡುತ್ತೆ. ಹಾಗಾಗಿ ಇದನ್ನು ಸಹ ನಾವು ಅಂತಾರಾಜ್ಯ ನದಿ ಅಂತ ಗುರುತಿಸೋದು. ಬೆಳಗಾವಿ ಜಿಲ್ಲೆಯಿಂದ ಗೋವಾ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಇದು ಭೀಮಗಡ ವನ್ಯಜೀವಿ ಧಾಮದ ಮೂಲಕ ಹಾಯ್ದೋಗೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಮಹದಾಯಿ ನದಿಗೆ ಸಾಕಷ್ಟು ಉಪನದಿಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ 2 ಉಪನದಿಗಳನ್ನು ಇಲ್ಲಿ ಗುರುತಿಸ್ತಿರೋದು ಕಳಸಾ ಮತ್ತು ಬಂಡೂರಿ. ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ನದಿಗಳಾಗಿದ್ದಾವೆ. ಕಳಸಾ ಮತ್ತು ಬಂಡೂರಿ ಇವೆರಡು ಮಹದಾಯಿ ನದಿಯ ಉಪನದಿಗಳಾಗಿದ್ದಾವೆ. ಗೋವಾದಲ್ಲಿ ಮಹದಾಯಿ ನದಿಗೆ ಮಾಂಡವಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇದು ಗೋವಾದ ಜೀವ ನದಿ ಅನ್ನುವಂಥ ಹೆಸರನ್ನು ಸಹ ಪಡ್ಕೊಂಡಿದೆ. ಅಂದರೆ ಗೋವಾದ ಅತ್ಯಂತ ಪ್ರಮುಖವಾದ ನದಿ ಇದಾಗಿದೆ. ಅಂತಿಮವಾಗಿ ಗೋವಾ ರಾಜಧಾನಿ ಪಣಜಿ ಬಳಿ ಅರಬ್ಬಿ ಸಮುದ್ರಕ್ಕೆ ಈ ನದಿ ಸಂಗಮ ಆಗೋದನ್ನು ನಾವು ಕಾಣ್ತೇವೆ. ಮಹದಾಯಿ ನದಿ ತನ್ನ ಹರಿವಿನಲ್ಲಿ 2 ಪ್ರಮುಖ ಜಲಪಾತಗಳನ್ನು ಉಂಟು ಮಾಡಿರೋದನ್ನು ನಾವು ಕಾಣ್ತೇವೆ. ಮೊದಲನೇದಾಗಿ ವಜ್ರಪೋಹ ಜಲಪಾತ ಕರ್ನಾಟಕದಲ್ಲಿ ಮಹದಾಯಿ ನದಿಯಿಂದ ಉಂಟಾಗಿರುವಂಥ ಜಲಪಾತ ಆಗಿದೆ. ಮಹದಾಯಿ ನದಿ ಪಾತ್ರದಲ್ಲಿ ಕಂಡುಬರುವಂಥ ಮತ್ತೊಂದು ಫೇಮಸ್ ಜಲಪಾತವೆಂದರೆ ಅದು ದೂದ್ ಸಾಗರ ಜಲಪಾತ. ಗೋವಾ ರಾಜ್ಯದಲ್ಲಿದೆ. ಗೋವಾ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿದೆ. ಆದರೆ ಪರ್ಟಿಕ್ಯುಲರ್ ನೋಡೋದಾದರೆ ಈ ಜಲಪಾತ ಇರೋದು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ಮಹದಾಯಿ ನದಿ ಪಾತ್ರದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಸಿದ್ಧ ಜಲಪಾತ ಇದಾಗಿದೆ. ಓಕೆ, ನೆಕ್ಸ್ಟ್ ಮಹದಾಯಿ ನದಿಗೆ ರಿಲೇಟೆಡ್ ಆಗಿ ನಾವು ಚರ್ಚೆ ಮಾಡಬೇಕಾಗಿರುವಂಥ ಮತ್ತೊಂದು ಪ್ರಮುಖ ವಿಚಾರ ಏನಂದರೆ ಕಳಸಾ ಬಂಡೂರಿ ನಾಲಾ ಯೋಜನೆ ಅಥವಾ ಮಹದಾಯಿ ನದಿ ವಿವಾದ ಅಂತ. ಓಕೆ, ಈ ನದಿ ವಿವಾದ ಇರೋದು ಪರ್ಟಿಕ್ಯುಲರ್ ಇರೋದು ಕರ್ನಾಟಕ ಮತ್ತು ಗೋವಾ ಈ 2 ರಾಜ್ಯಗಳ ಮಧ್ಯದಲ್ಲಿರೋದು ಕಂಡುಬರುತ್ತೆ. ಕರ್ನಾಟಕ ಸರ್ಕಾರ ಉತ್ತರ ಕರ್ನಾಟಕದ ಜನರಿಗೆ ಕುಡಿಯುವ ನೀರನ್ನು ಪೂರೈಸುವ ಉದ್ದೇಶದಿಂದ ಕಳಸಾ ಬಂಡೂರಿ ನಾಲಾ ಯೋಜನೆಯನ್ನು ಕೈಗೊಂಡಿತು. ಅಂದರೆ ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ಹುಬ್ಬಳ್ಳಿ ಧಾರವಾಡ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಕುಡಿಯುವ ನೀರನ್ನು ಪೂರೈಸುವ ಉದ್ದೇಶದಿಂದ ಕೈಗೊಂಡಂಥ ಪ್ರಾಜೆಕ್ಟ್ ಇದಾಗಿದೆ. ಆದರೆ ಗೋವಾ ಸರ್ಕಾರ ಇದಕ್ಕೆ ವಿರೋಧ ಮಾಡುತ್ತೆ.
ಕರ್ನಾಟಕ ಸರ್ಕಾರ ಈ ಯೋಜನೆಯಲ್ಲಿ ಕೇವಲ 7.56 TMC ನೀರನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ತೀರ್ಮಾನಿಸಿ ಕೈಗೊಂಡಂಥ ಪ್ರಾಜೆಕ್ಟ್ ಇದಾಗಿದೆ. ಆದರೆ ಗೋವಾ ಇದಕ್ಕೆ ವಿರೋಧ ಮಾಡುತ್ತೆ. ವಿರೋಧಕ್ಕೆ ಕಾರಣಗಳು ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಇದು ಪಶ್ಚಿಮ ಘಟ್ಟಕ್ಕೆ ಮಾರಕ ಅನ್ನೋದು ಗೋವಾದ ಪ್ರವಾಸೋದ್ಯಮಕ್ಕೆ ಮಾರಕ ಆಗಿದೆ. ಮತ್ತು ಗೋವಾದಲ್ಲಿ ಅಥವಾ ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ಮಹಾದಾಯಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಸಾಕಷ್ಟು ಕಾರಣಗಳನ್ನು ಗೋವಾ ಇದಕ್ಕೆ ನೀಡ್ತಾ ಹೋಗ್ತಾ ಇದೆ. ಆದರೆ ಕರ್ನಾಟಕ ಈ ಪ್ರಾಜೆಕ್ಟಲ್ಲಿ ಕೇಳ್ತಾ ಇರೋದು ನೀರನ್ನು ಕುಡಿಯುವ ನೀರಿಗಾಗಿ ಈ ಯೋಜನೆ ಕೈಗೊಳ್ತಾ ಇರೋದು. ಹಾಗಾಗಿ ಗೋವಾ ವಿರೋಧ ಮಾಡಿದ ನಂತರ ಇದಕ್ಕೆ ರಿಲೇಟೆಡ್ ಆಗಿ ಒಂದು ನ್ಯಾಯಾಧೀಕರಣ ರಚನೆ ಆಗುತ್ತೆ. ಅದಕ್ಕೂ ಪೂರ್ವದಲ್ಲಿ ಮ್ಯಾಪ್ ನೋಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಇಲ್ಲಿ ಮ್ಯಾಪಲ್ಲಿ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಮಹಾದಾಯಿ ನದಿಯನ್ನು ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇಲ್ಲೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಇದು ಮಹಾದಾಯಿ ನದಿಯಾಗಿದೆ. ಇದು ಕರ್ನಾಟಕದ ಮೂಲಕ ಮುಂದೆ ಇದು ಗೋವಾ ರಾಜ್ಯವನ್ನು ಪ್ರವೇಶ ಮಾಡಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಓಕೆ, ಇನ್ನೊಂದು ನದಿಯನ್ನು ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲ್ಭಾಗದಲ್ಲಿ ನಾನು ಹೈಲೈಟ್ ಮಾಡ್ತಾ ಇರುವಂಥ ನದಿ ಇದು ಮಲಪ್ರಭಾ ನದಿ. ಇದು ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಮುಂದೆ ಇದು ಕೃಷ್ಣಾ ನದಿಗೆ ಸಂಗಮ ಆಗುತ್ತೆ. ಓಕೆ, ಈ ನದಿಗೆ ಒಂದು ಸವದತ್ತಿ ಸಮೀಪದಲ್ಲಿ ಜಲಾಶಯ ನಿರ್ಮಿಸಲಾಗಿದೆ. ಅದಕ್ಕೆ ರೇಣುಕಾ ಸಾಗರ್ ಜಲಾಶಯ ಅಥವಾ ನವಿಲು ತೀರ್ಥ ಡ್ಯಾಮ್ ಅಂತ ಕರಿತೇವೆ. ಈಗ ಮಹಾದಾಯಿ ನದಿಗೆ ರಿಲೇಟೆಡ್ ಆಗಿರುವಂಥ 2 ಪ್ರಮುಖ ಉಪನದಿಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿದೆ ಅಲ್ವಾ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಇದು ಬಂಡೂರ ನಾಲಾ ಅಂತ. ನಾವೇನು ಮಹಾದಾಯಿ ನದಿಯ ಉಪನದಿಯನ್ನು ಗುರುತಿಸ್ತೇವಲ್ಲ, ಬಂಡೂರ ನಾಲಾ ಅದು. ಇನ್ನು ಈ ಕಡೆ ಬಂದರೆ ಇಲ್ಲೊಂದು ನಿಮಗೆ ಉಪನದಿ ಕಾಣಿಸ್ತಾ ಇದೆ, ಇದು ಕಳಸಾ ಉಪನದಿ. ಏನು ನಾವು ಕಳಸಾ ಬಂಡೂರಿ ನಾಲಾ ಯೋಜನೆ ಅಂತ ಹೇಳಿದೆವಲ್ಲ, ಈ 2 ಉಪನದಿಗಳಿಗೆ ರಿಲೇಟೆಡ್ ಆಗಿರೋದು. ಇದರ ಜೊತೆಗೆ ಇನ್ನೊಂದು ಲೈನ್ ಇದೆ, ಇಲ್ಲಿ ಪಿಂಕ್ ಕಲರಿಂದ ಹೈಲೈಟ್ ಮಾಡಿದ್ದಾರೆ. ನಾನು ಅದನ್ನು ಎಲ್ಲೋದಿಂದ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇದು ಕೃಷ್ಣಾ ಮತ್ತು ಇದು ಮಹಾದಾಯಿ ಅಥವಾ ಇನ್ನೂ ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ಮಲಪ್ರಭಾ ಮತ್ತು ಮಹಾದಾಯಿ ಬೇಸಿನನ್ನು ಡಿವೈಡ್ ಮಾಡುವಂಥ ಜಲ ವಿಭಾಜಕ ರೇಖೆಯಾಗಿದೆ. ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಬಹುಮುಖ್ಯ ಉದ್ದೇಶ ಏನಂದರೆ, ಈ ಬಂಡೂರ ನಾಲಾಗೆ ಈ ಏರಿಯಾದಲ್ಲಿ ಒಂದು ಚಿಕ್ಕ ಡ್ಯಾಮನ್ನು ನಿರ್ಮಿಸೋದು, ಕಳಸಾ ನಾಲಕ್ಕೂ ಕೂಡ ಒಂದು ಡ್ಯಾಮನ್ನು ನಿರ್ಮಿಸೋದು. ಈ 2 ಡ್ಯಾಮ್ಗಳಲ್ಲಿ ಸಂಗ್ರಹ ಆಗಿರುವಂತಹ ನೀರನ್ನು ಕಾಲುವೆ ಮೂಲಕ ಮಲಪ್ರಭಾ ನದಿಗೆ ಹರಿಸೋದು. ಮಲಪ್ರಭಾ ನದಿಗೆ ಹೋದಂಥ ನೀರು ಅಂತಿಮವಾಗಿ ನವಿಲು ತೀರ್ಥ ಜಲಾಶಯದಲ್ಲಿ ಸಂಗ್ರಹ ಆಗುತ್ತೆ. ಅಲ್ಲಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಗದಗ ಜಿಲ್ಲೆಯ ಜನರಿಗೆ ಕುಡಿಯುವ ನೀರನ್ನು ಪೂರೈಸಬೇಕನ್ನೋದು ಕರ್ನಾಟಕ ಸರ್ಕಾರದ ಉದ್ದೇಶ ಆಗಿತ್ತು. ಯಾವಾಗ ಗೋವಾ ಇದನ್ನು ವಿರೋಧ ಮಾಡುತ್ತೋ ಆಮೇಲೆ 2010ರಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಜಲ ವಿವಾದ ನ್ಯಾಯಾಧೀಕರಣ ಕೂಡ ರಚನೆ ಮಾಡುತ್ತೆ ಕೇಂದ್ರ ಸರ್ಕಾರ. ಜಸ್ಟಿಸ್ ಪಾಂಚಾಲ್ ಅವರು ಈ ನ್ಯಾಯಾಧೀಕರಣದ ಅಧ್ಯಕ್ಷರಾಗಿದ್ದರು. 2018ರಲ್ಲಿ ಈ ನ್ಯಾಯಾಧೀಕರಣ ಅಂತಿಮ ತೀರ್ಪನ್ನು ನೀಡುತ್ತೆ. ಓಕೆ, ಕರ್ನಾಟಕ ಈ ಜಲ ವಿವಾದ ನ್ಯಾಯಾಧೀಕರಣದ ಮುಂದೆ ಇಟ್ಟಂಥ ಬೇಡಿಕೆ ಎಷ್ಟು ನೀರಿಂದ ಅಂದರೆ 22.5 TMC ನೀರಿನ ಬೇಡಿಕೆ ಇಟ್ಟಿತ್ತು. 7.56 ಕುಡಿಯೋ ನೀರಿಗಾಗಿತ್ತು. ಅದನ್ನು ಹೊರತುಪಡಿಸಿ ಜಲವಿದ್ಯುತ್ ಇತರೆ ಕಾರಣಕ್ಕಾಗಿ ಅಂತ ಹೆಚ್ಚುವರಿಯಾಗಿ ಟೋಟಲ್ ಆಗಿ 22.5 TMC ನೀರಿನ ಬೇಡಿಕೆ ನಿಟ್ಟಿರೋದು ಕಂಡುಬರುತ್ತೆ. ಆದರೆ ನ್ಯಾಯಾಧೀಕರಣ ತನ್ನ ಅಂತಿಮ ತೀರ್ಪಿನಲ್ಲಿ ಗೋವಾಗೆ 24 TMC ನೀರನ್ನು, ಕರ್ನಾಟಕಕ್ಕೆ 13.5 TMC ನೀರನ್ನು, ಮಹಾರಾಷ್ಟ್ರಕ್ಕೆ 1.33 TMC ನೀರನ್ನು ಇದು ಹಂಚಿಕೆ ಮಾಡುತ್ತೆ. ಜಲ ವಿವಾದ ನ್ಯಾಯಾಧೀಕರಣ ಬಂದಾಗ ಇಲ್ಲಿ ಮಹಾರಾಷ್ಟ್ರ ಕೂಡ ಆ್ಯಡ್ ಆಗುತ್ತೆ. ಮಹಾದಾಯಿ ನದಿ ಹರಿಯೋದು ಕರ್ನಾಟಕ ಮತ್ತು ಗೋವಾದಲ್ಲಿ ಮಾತ್ರ. ಆದರೆ ಆ ನದಿಯ ಜಲಾನಯನ ಪ್ರದೇಶ ಮಹಾರಾಷ್ಟ್ರದಲ್ಲಿರೋದ್ರಿಂದ ಆ ನದಿ ನೀರಿನ ಹಂಚಿಕೆಯಲ್ಲಿ ಮಹಾರಾಷ್ಟ್ರಕ್ಕೂ ಪಾಲಿರೋದು ಕಂಡುಬರುತ್ತೆ. ಆದರೆ ಮಹಾರಾಷ್ಟ್ರಕ್ಕೆ ಅತಿ ಕಡಿಮೆ, ಕೇವಲ 1.33 TMC ನೀರನ್ನು ಮಾತ್ರ ಇಲ್ಲಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ. ಕರ್ನಾಟಕ ರಾಜ್ಯಕ್ಕೆ ಹಂಚಿಕೆಯಾಗಿರುವಂಥ 13.5 TMC ನೀರನ್ನು ಮತ್ತೆ ಆ ನ್ಯಾಯಾಧೀಕರಣ 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಇದರಲ್ಲಿ ಕುಡಿಯುವ ನೀರಿಗಾಗಿ 5.5 TMC ನೀರನ್ನು ಬಳಸ್ಕೊಳ್ಳಿಕ್ಕೆ ಇದು ಒಪ್ಪಿಗೆ ನೀಡುತ್ತೆ. ಅದರಲ್ಲಿ ಇನ್ನೂ ಡಿಟೇಲ್ ಆಗಿ ನೋಡ್ತಾ ಹೋದರೆ ಮಹಾದಾಯಿ ನದಿಯಿಂದ 1.5 TMC ನೀರನ್ನು ಬಳಸ್ಕೊಳ್ಬೋದು. ಕಳಸಾ ನಾಲೆಯಿಂದ 1.12 TMC ನೀರನ್ನು ಬಳಸ್ಕೊಳ್ಳಿಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಬಂಡೂರಿ ನಾಲೆಯಿಂದ 2.18 TMC ನೀರನ್ನು ಬಳಸ್ಕೊಳ್ಳಿಕ್ಕೆ ಈ ನ್ಯಾಯಾಧೀಕರಣ ಅವಕಾಶ ಮಾಡಿಕೊಟ್ಟಿದೆ. ರಿಮೇನಿಂಗ್ 8 TMC ನೀರು ಉಳಿತಾ ಇದೆ ಅಲ್ವಾ, ಈ ನೀರನ್ನು ಜಲವಿದ್ಯುತ್ ಉತ್ಪಾದನೆಗೆ ಬಳಸ್ಕೊಳ್ಳಿಕ್ಕೆ ನ್ಯಾಯಾಧೀಕರಣ ಕರ್ನಾಟಕಕ್ಕೆ ಅವಕಾಶ ಮಾಡಿಕೊಟ್ಟಿರೋದನ್ನು ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಇವಿಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೂ ಕೆಲವೊಂದು ನದಿಗಳು ಹರಿಯೋದನ್ನು ನಾವು ಕಾಣ್ತೇವೆ. ಪರ್ಟಿಕ್ಯುಲರ್ ಚಕ್ರಾ ನದಿ ಆಗಿರ್ಬೋದು, ಸೌಪಾರ್ಣಿಕ ನದಿ ಆಗಿರ್ಬೋದು, ಸ್ವರ್ಣ ನದಿ, ಗುರಾಪುರ, ಶರಿಯಾ, ಪಯಸ್ವಿನಿ ಅನ್ನುವಂತಹ ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ನದಿಗಳು ನಮ್ಮ ರಾಜ್ಯದ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆಯಲ್ಲಿರೋದು ಕಂಡು ಬರುತ್ತೆ. ಆದರೆ ನಾವಿಲ್ಲಿ ಚರ್ಚೆ ಮಾಡಿರೋದು ಪ್ಯೂರ್ಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ನದಿಗಳಾಗಿದ್ದಾವೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ರಾಜ್ಯದ ಪಶ್ಚಿಮಾಭಿಮುಖ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.